आकारशून्यं त्रिगुणैर्विहीनम् ओंकारनित्यं परमं पवित्रम् प्रपञ्चकारं परिपूर्णरूपम् श्रीरामकृष्णं शरणं प्रपद्ये। श्रीरामकृष्णं शरणं प्रपद्ये। ಸ್ವಾಮಿ ಶಿವಾನಂದರು ಅಂತ ಹೇಳಿ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರುಗಳಲ್ಲೊಬ್ಬರು. ಅವರು ಒಂದು ದಿನ ಮಧ್ಯಾಹ್ನ ವಿಶ್ರಾಂತಿಯಲ್ಲಿದ್ದ ಸಮಯ ಒಬ್ಬ ವ್ಯಕ್ತಿ ಅತ್ಯಂತ ಬಳಲಿದಂತೆ ಕಾಣ್ತಾ ಇದ್ದಂತೆ, ಜೀವನದಲ್ಲಿ ನೊಂದಿದ್ದ ಅಂಥ ವ್ಯಕ್ತಿ ಅವರ ಹತ್ರ ಬರ್ತಾನೆ. ಬಂದು ಅವರ ಹತ್ರ ಒಂದು ಪ್ರಶ್ನೆ ಮಾಡ್ತಾನೆ. ಸ್ವಾಮೀಜಿ, ಈ ಜಗತ್ತಿನಲ್ಲಿ ಇಷ್ಟೊಂದು ಕಷ್ಟಗಳು ಏಕಿದೆ? ಆಗ ಸ್ವಾಮಿ ಶಿವಾನಂದರು ಮಹಾಪುರುಷ ಮಹಾರಾಜರ ಕಡೆ ಅವರು ಕರೀತಾ ಇದ್ದು ಅವರು ಉತ್ತರಿಸ್ತಾರೆ, ಈ ಜಗತ್ತಿನಲ್ಲಿರುವಂತಹ ದುಃಖಗಳಿಗೆ ಕಾರಣ ಏನು ಎನ್ನುವುದನ್ನು ನನಗೆ ಗೊತ್ತಿಲ್ಲ, ಆದರೆ ಈ ದುಃಖಗಳಿಂದ ಪಾರಾಗುವಂತ ಮಾರ್ಗ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಭಗವಂತ ಕಾಲ ಕಾಲಕ್ಕೆ ಅವತಾರ ಎತ್ತಿ ಮನುಕುಲಕ್ಕೆ ಈ ದುಃಖಗಳಿಂದ ಪಾರಾಗುವಂತ ಮಾರ್ಗವನ್ನು ತೋರಿಸ್ತಾನೆ. ಅದು ಅವತಾರದ ಉದ್ದೇಶ. ಭಗವಂತನನ್ನ ಪಡೆಯೋದೇ ನಿಜವಾದ ಮಾನವ ಜೀವನದ ಗುರಿ. ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾರ್ಯತೆ. ಆ ಭಗವಂತನನ್ನ ಪಡೆದರೆ ಅದಕ್ಕಿಂತ ಶ್ರೇಷ್ಠವಾದ ಯಾವುದೂ ಇಲ್ಲವಂತೆ. ಆ ಭಗವಂತನನ್ನ ಪಡೆದರೆ ಎಂಥ ದೊಡ್ಡ ಕಷ್ಟವೂ ಕೂಡ ನಮ್ಮನ್ನ ವಿಚಲಿತಗೊಳಿಸೋದಿಲ್ಲ. ಹಾಗಾದ್ರೆ ಆ ಭಗವಂತನ ಪಡೆಯೋದಕ್ಕೆ ಮಾರ್ಗ ಯಾವುದು? ಅದಕ್ಕೆ ಹಲವಾರು ಮಾರ್ಗಗಳಿದೆ. ಧ್ಯಾನ, ಯೋಗ, ಭಕ್ತಿ, ಕರ್ಮ. ಭಗವಾನ್ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಅತ್ಯಂತ ಸೂಕ್ತ ಆಗಿದೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಮತ್ತು ಮಿಷನ್ ಅನ್ನು ಆರಂಭಿಸಿದಾಗ ಈ 4 ಯೋಗಗಳ ಸಮನ್ವಯವನ್ನ ಅಳವಡಿಸಿಕೊಳ್ಳಲಿಕ್ಕೆ ಬೋಧಿಸಿದರು. ಅದನ್ನೇ ಅವರು ಅಳವಡಿಸಿದರು. ಅಲ್ಲಿಂದ ಎಲ್ಲ ಸನ್ಯಾಸಿಗಳು ಕೂಡ ಅದನ್ನು ಅನುಸರಿಸುವ ರೀತಿಯಲ್ಲಿ ಅವರು ಮಾಡಿದರು. ಹಾಗಾದ್ರೆ ಭಗವಂತನನ್ನ ಈ ಪಡ್ಕೊಳ್ಳೋ ಮಾರ್ಗಗಳಷ್ಟೆಲ್ಲ ಇದೆ. ಭಕ್ತಿ ಯೋಗ ಅಂತ ನಾವು ತೆಗೆದುಕೊಂಡ್ರೆ, ಭಕ್ತಿ ಯೋಗದಲ್ಲಿ ನಾವು ಏನ್ ಮಾಡ್ಬೋದು? ಭಗವಂತನ ನಾಮಸ್ಮರಣೆ ಮಾಡ್ಬೋದು, ಭಗವಂತನ ಚಿಂತನೆ ಮಾಡ್ಬೋದು, ಧ್ಯಾನಿಸ್ಬೋದು. ಧ್ಯಾನಕ್ಕೆ ಹಲವಾರು ವಿಧಾನಗಳಿದೆ, ನೀವು ನೋಡ್ತೀವಿ. ಈಗಂತೂ ಕೂಡ ಧ್ಯಾನ ಅಂತ ಹೇಳಿದ್ರೆ ಎಷ್ಟೊಂದು ರೀತಿಯ ಧ್ಯಾನದ ಬೇರೆ ಬೇರೆ ತರಗತಿಗಳೆಲ್ಲ ನಡೀತಾ ಇರ್ತವೆ. ನಿರಾಕಾರ ಧ್ಯಾನ ಇರ್ಬೋದು, ಸಾಕಾರ ಧ್ಯಾನ ಇರ್ಬೋದು, ಬೇರೆ ಬೇರೆ ರೀತಿಯ ಧ್ಯಾನದ ವಿಧಾನಗಳಿದೆ. ಆದರೆ ಎಲ್ಲ ಧ್ಯಾನದ ಗುರಿ ಏನು ಅಂತ ಹೇಳಿದ್ರೆ, ನಮ್ಮ ಚೈತನ್ಯವನ್ನು ನಾವು ಸ್ಪರ್ಶಿಸುವ ರೀತಿಯಲ್ಲಿ ಮಾಡುವುದು. ನಮ್ಮ ಈ ದೇಹ ಮನಸ್ಸುಗಳ ಹಿಂದೆ ಭಗವಂತ ಇದ್ದಾನೆ, ಭಗವಂತನ ಬೆಳಕು ಇದೆ. ಅದನ್ನ ನಾವು ಸ್ಪರ್ಶಿಸುವಂತಹದ್ದು. ಈಗಾಗಲೇ ಹೇಳಿದಾಗೆ ಅದನ್ನ ಒಮ್ಮೆ ಸ್ಪರ್ಶಿಸಿದ್ರೆ ಸಾಕು, ಎಲ್ಲ ಎಂಥ ದೊಡ್ಡ ದುಃಖವೇ ಇದ್ರೂ ಕೂಡ ಅದು ನಮ್ಮನ್ನು ವಿಚಲಿತಗೊಳಿಸೋದಿಲ್ಲ. ದುಃಖಗಳಿರ್ತಾರೆ, ಕಷ್ಟಗಳಿರ್ತಾರೆ, ಆದರೆ ಅದರಿಂದ ಬೇರೆಯಾಗುವಂತ ಶಕ್ತಿ ಸಾಮರ್ಥ್ಯ ನಮಗೆ ಬರುತ್ತೆ. ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ಸಂಸಾರದಲ್ಲಿ ಇರ್ತೀವಿ. ಹಲವಾರು ಕಷ್ಟ ಕೋಟೆಗಳಲ್ಲಿ ನಿತ್ಯ ಬರ್ತಾ ಇರ್ತಾರೆ, ಸಮಸ್ಯೆಗಳು ಬರ್ತಾ ಇರುತ್ತೆ. ಸುಖ ಬರುತ್ತೆ, ದುಃಖ ಬರುತ್ತೆ, ಎರಡೂ ಕೂಡ ಇದೆ. ಆ ದ್ವಂದ್ವಗಳು ಇದ್ದೇ ಇದೆ. ಆದರೆ ಆ ದ್ವಂದ್ವಗಳ ಆಚೆ ಇರುವಂತ ನಮ್ಮ ಅಸ್ತಿತ್ವವನ್ನ ನಾವು ಅರಿಯುವಂಥದ್ದು ಇದೆಯಲ್ಲ, ಕಷ್ಟಗಳಿಂದ ಪಾರಾಗುವಂಥದ್ದು ಇದೆಯಲ್ಲ, ಅದು ಧ್ಯಾನದ ಗುರಿ. ನಾವು ದಿನನಿತ್ಯ ಸ್ವಲ್ಪ ಸಮಯವನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ 2 ಹೊತ್ತಾಗ ಬಹಳ ಒಳ್ಳೆಯದು. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಸಾಮಾನ್ಯವಾಗಿ ಸೂರ್ಯ ಉದಯ ಆಗುವಂತಹದ್ದು ಅಥವಾ ಸೂರ್ಯ ಮುಳುಗುವಂತಹ ಸಂಧ್ಯಾ ಸಮಯ ಅಂತ ನಾವೇನ್ ಹೇಳ್ತೀವಿ, ಅದು ಅತ್ಯಂತ ಸೂಕ್ತವಾದ ಸಮಯ. ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಮನಸ್ಸು ಸಹಜವಾಗಿ ಶಾಂತವಾಗುತ್ತೆ.
ನೋಡಿ, ನಾವು ಸೂರ್ಯ ಮುಳುಗುವ ಸಮಯದಲ್ಲಿ ನೋಡಿದರೆ ಗಮನಿಸಬೇಕು. ಆ ಸೂರ್ಯನ ಕೇಸರಿ ಬಣ್ಣದ ಆ ಒಂದು ಕಿರಣಗಳು, ಹಳದಿ ಬಣ್ಣದ ಕಿರಣಗಳು, ಆ ಒಂದು ಶಾಂತವಾದ ವಾತಾವರಣ ನೋಡಿದ ತಕ್ಷಣ ಮನಸ್ಸು ಒಮ್ಮೆ ಶಾಂತ ಮಾಡುತ್ತೆ. ಭಗವಂತನ ಚಿಂತಿಸಬೇಕು, ಧ್ಯಾನಿಸಬೇಕು ಅಂತೇಳಿ ಅನ್ಸುತ್ತೆ. ಆ ಸಮಯವನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಆ ಸಮಯದಲ್ಲಿ ಭಗವಂತನ ಚಿಂತನೆ ಮಾಡಿದರೆ ಮನಸ್ಸು ಬೇಗ ಏಕಾಗ್ರವಾಗುತ್ತೆ. ತದ್ಯಪ ತದರ್ಥ ಭಾವನ ಅಂತಿದೆ. ಭಗವಂತನ ನಾಮ ಮತ್ತು ಅದರ ಅರ್ಥ ಎರಡನ್ನೂ ಧ್ಯಾನಿಸಬೇಕಂತೆ. ಭಗವಂತನ ನಾಮವನ್ನು ಹೇಳ್ತಾ ಭಗವಂತನ ರೂಪವನ್ನು ಚಿಂತಿಸಬೇಕು. ಭಗವಂತನ ರೂಪ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸುತ್ತೆ. ಭಗವಂತನ ರೂಪ ಚಿಂತನೆ ಸಾಮಾನ್ಯ ಮಾನವ ರೂಪಕ್ಕೂ ಭಗವಂತನ ರೂಪಕ್ಕೂ ಬಹಳ ವ್ಯತ್ಯಾಸ ಇದೆ. ಭಗವಂತನ ರೂಪ ಅಂತ ಹೇಳಿದ್ರೆ ಅದು ಸಚ್ಚಿದಾನಂದ ಸ್ವರೂಪವೇ. ಭಗವಂತನ ರೂಪವನ್ನು ಯಾವ ಭಗವಂತನ ರೂಪವೇ ಆಗಲಿ ನಮ್ಗೆ ಯಾವ್ದು ಇಷ್ಟವೋ ಅದನ್ನು ಚಿಂತಿಸಬಹುದು. ಆ ನಾಮವನ್ನು ಹೇಳ್ತಾ ಭಗವಂತನ ರೂಪವನ್ನು ಚಿಂತಿಸಿದ್ರೆ ಮನಸ್ಸು ಆ ಸ್ಥಿತಿಗೆ ಹೇಳುತ್ತೆ. ನಾವೇನ ಚಿಂತನೆ ಮಾಡ್ತೀವೋ ಅದು ಆಗ್ತೀವಿ. ಹೇಗೆ ಅಂತ ಹೇಳಿದ್ರೆ, ಒಂದು ಸ್ಫಟಿಕ ಇದೆ ಅಂತ ಹೇಳಿದ್ರೆ ಆ ಸ್ಫಟಿಕದ ಪಕ್ಕ ಒಂದು ಹೂವನ್ನಿಟ್ಟರೆ, ನೀಲಿ ಬಣ್ಣದ ಹೂವನ್ನಿಟ್ಟರೆ ನೀಲಿ ಬಣ್ಣದಾಗ, ಕೆಂಪು ಬಣ್ಣದ ಹೂವನ್ನಿಟ್ಟರೆ ಕೆಂಪು ಬಣ್ಣದ. ಹಾಗೆ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸಿಗೆ ನಾವು ಒಳ್ಳೆಯದನ್ನು ಕೊಟ್ರೆ ಅದು ಒಳ್ಳೆಯ ರೂಪವನ್ನು ತಡ್ಕೊಳ್ಳುತ್ತೆ, ಕೆಟ್ಟದನ್ನು ಕೊಟ್ರೆ ಕೆಟ್ಟ ರೂಪವನ್ನು ತಡ್ಕೊಳ್ಳುತ್ತೆ. ಮನಸ್ಸು ಸಹಜವಾಗಿ ಒಳ್ಳೆಯದು ಕೆಟ್ಟದ್ದು ಅಂತಿಲ್ಲ. ಅದಕ್ಕೆ ನಾವು ಏನನ್ನು ಕೊಡ್ತೀವೋ, ಯಾವ ರೀತಿ ಸಂಸ್ಕಾರವನ್ನು ಕೊಡ್ತೀವೋ, ಯಾವ ರೀತಿ ಅಭ್ಯಾಸ ಮಾಡಿಸ್ತೀವೋ ಅದನ್ನು ಅನುಸರಿಸುತ್ತೆ, ಆ ರೂಪವನ್ನು ತಾಳುತ್ತೆ. ನಾವು ಭಗವಂತನ ಕುರಿತು ಚಿಂತನೆ ಮಾಡಿದ್ರೆ ಮನಸ್ಸು ಕೂಡ ಭಗವಂತನ ಮಟ್ಟಕ್ಕೆ ಏರುತ್ತೆ, ಆ ಉನ್ನತ ಸ್ಥಿತಿಗೆ ಏರುತ್ತೆ. ಇದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಾಗಾದ್ರೆ ನಮ್ಗೆ ಯಾವ ರೀತಿಯ ಭಾವನೆ ಬರೋ ತರ ಮಾಡೋದಿಗೆ ಜಗತ್ತಿನಲ್ಲಿ ಹಲವಾರು ರೀತಿಯ ಪ್ರಾಪಂಚಿಕ ವಿಷಯದಲ್ಲಿ ನಾವು ಸದಾ ಅದನ್ನು ತೊಡಗಿರ್ತೇವೆ. ಆ ರೀತಿಯ ಭಾವನೆ ಬರೋ ತರ ಮಾಡೋದಿಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸತ್ಸಂಗ ಅಂತ ಹೇಳಿದ್ರೆ ಸಾಧು ಪುರುಷರು, ಮಹಾತ್ಮರು ಅಂತವರ ಆ ಒಂದು ಸಾನ್ನಿಧ್ಯಕ್ಕೆ ಹೋದಾಗ ನಮ್ಗೆ ಒಳ್ಳೆಯ ಭಾವನೆಗಳು, ಭಗವಂತನ ಕುರಿತಾದಂತಹ ಭಾವನೆಗಳು ಮನಸ್ಸಿಗೆ ಬರುತ್ತೆ. ಸಾಮಾನ್ಯ ಸನ್ಯಾಸಿ ಅಂತಾನೆ ಇಟ್ಕೊಳ್ಳಿ. ಒಬ್ಬ ಸನ್ಯಾಸಿ ಅವನ ವ್ಯಕ್ತಿತ್ವ ನಮ್ಗೆ ಕಾವಿ ಬಣ್ಣ ಬಟ್ಟೆ ಹಾಕಿದಾನ ತಕ್ಷಣ, ನಮ್ಗೊಬ್ಬ ಕಾವಿ ಬಣ್ಣದ ಬಟ್ಟೆ ಹಾಕಿದ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ? ಯಾಕೆ ಇವ್ ಪ್ರಪಂಚ ತ್ಯಾಗ ಮಾಡಿದಾನಲ್ಲ, ಯಾಕೆ ತ್ಯಾಗ ಮಾಡಿದ್ರು? ಓ, ಪ್ರಪಂಚ ಕ್ಷಣಿಕ, ಭಗವಂತ ಸತ್ಯ, ಭಗವಂತ ಮಾತ್ರ ಶಾಶ್ವತವಾದ ಸತ್ಯ. ಅದನ್ನ ಪಡೆಯೋದಕ್ಕೋಸ್ಕರ, ಆ ಭಗವಂತನ ಪಡೆಯೋದಕ್ಕೋಸ್ಕರ ಒಂದು ಪ್ರಪಂಚವನ್ನು ತ್ಯಾಗ ಮಾಡಿದ್ದೇನೆ. ಯಾರೊಬ್ರು ಕೇಳಿದಂತೆ ಒಬ್ಬ ಮಹಾತ್ಮ ಏನು ಅಂತ ಹೇಳಿದ್ರೆ, ಸ್ವಾಮೀಜಿ ನೀವು ಜಗತ್ತನ್ನೆಲ್ಲ ತ್ಯಾಗ ಮಾಡಿ, ಪ್ರಪಂಚವನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿಗಳಾಗ್ತಿದ್ದೀರಿ, ಬಹಳ ದೊಡ್ಡ ತ್ಯಾಗಿಗಳು ನೀವು, ತ್ಯಾಗಿ ಪುರುಷರು. ಆಗ ಅವ್ರು ಹೇಳ್ತಂತೆ, ನನ್ನೇ ತ್ಯಾಗ, ನಿಂದು ನಿಜವಾದ ನೀನು ತ್ಯಾಗಿ ಪುರುಷ. ಯಾಕೆ? ನಾನು ಶಾಶ್ವತವಾದಂತಹ ಭಗವಂತನ ಪಡೆಯೋದಕ್ಕೋಸ್ಕರ ಈ ಕ್ಷಣಿಕವಾದಂತಹ ಪ್ರಪಂಚವನ್ನು ತ್ಯಾಗ ಮಾಡಿದೆ. ಆದರೆ ನೀನು ಕ್ಷಣಿಕವಾದ ಪ್ರಪಂಚಕ್ಕೋಸ್ಕರ ಶಾಶ್ವತವಾದ ಭಗವಂತನೇ ತ್ಯಾಗ ಮಾಡ್ತೀಯಾ ಅಂತ ಹೇಳಿದ್ರು. ಅಂದ್ರೆ ನಾವು ಜಗತ್ತಿನ ಸಂಸಾರ ತಾಪತ್ರೆಯಲ್ಲಿ ಮುಳುಗೋಗಿರ್ತೀವಿ. ಮುಗಿತಂತಾನೆ ಇಲ್ಲ, ಒಂದಾದ್ಮೇಲೆ ಒಂದು ಗುರಿಯನ್ನು ಇಟ್ಕೊಂಡು ಓಡ್ತಾ ಇರ್ತೀವಿ ಜೀವನದಲ್ಲಿ. ವಿದ್ಯಾರ್ಥಿ ಜೀವನದಲ್ಲಾದ್ರೆ ಅಧ್ಯಯನ, ಆಮೇಲೆ ಜಾಬ್, ಆಮೇಲೆ ಮದುವೆ, ಆಮೇಲೆ ಮನೆ ಕಟ್ಟೋದು, ಆಮೇಲೆ ನಮ್ದೇ ಆದಂತ ಮಕ್ಕಳ ಮದುವೆ, ಮೊಮ್ಮಕ್ಕಳ ಮದುವೆ, ಹೀಗೆ ಜೀವನ ಮುಗಿದೋಗ್ಬಿಡುತ್ತೆ, ಕೊನೆಯ ದಿನ ಬಂದ್ಬಿಡುತ್ತೆ. ಆದರೆ ಕೊನೆಯ ದಿನದಲ್ಲಿ ಯಾರು ಭಗವಂತ ನಾಮವನ್ನು ಹೇಳ್ತಾ ದೇಹವನ್ನು ಬಿಡ್ತಾನೋ ಅವನು ಭಗವಂತನ ಸಾನ್ನಿಧ್ಯವನ್ನು ಸೇರ್ಕೊಳ್ತಾನಂತೆ, ಮೋಕ್ಷ ಪದವನ್ನು ಸೇರ್ಕೊಳ್ತಾನಂತೆ. ಆದರೆ ಕೊನೆಯ ಕ್ಷಣದಲ್ಲಿ ಅಂತ್ಯಕಾಲೇವ ಕಾಲೇಜ ಮಾಮೇವ ಸ್ಮರನ್ವಾ ಕಲೇವರಂ, ಯಾರು ಕೊನೆಯ ಕ್ಷಣದಲ್ಲಿ ನನ್ನ ನಾಮಸ್ಮರಣೆಯನ್ನು ಮಾಡ್ತಾ ದೇಹವನ್ನು ಬಿಡ್ತಾರೋ ನನ್ನಲ್ಲಿ ಸೇರ್ತಾರೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದ್ರೆ ಕೊನೆಯ ಕ್ಷಣದಲ್ಲಿ ಭಗವಂತ ನಾಮಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲಿಂದನೇ ಅಭ್ಯಾಸ ಬರಬೇಕು, ಎಲ್ಲವಾದ್ರೆ ಸಾಧ್ಯ ಆಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವನೊಬ್ಬ ಪ್ರಾಪಂಚಿಕ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ದೇಹ ಬಿಡುವಾಗ ಕೂಡ ಅವ್ನು ಚಿಂತನೆ ಮಾಡ್ತಾನಂತೆ, ನೋಡು ದೀಪ ತುಂಬಾ ಉರಿತಾ ಇದೆ, ದೊಡ್ಡದಾಗಿ ಎಣ್ಣೆ ಖರ್ಚಾಗಿತ್ತು, ಕಮ್ಮಿ ಮಾಡು ಅಂತ ಹೇಳ್ತಾನೆ. ಕೊನೆಯ ಕ್ಷಣದಲ್ಲೂ ಕೂಡ ಅದನ್ನ ನಮ್ಗೆ ಬಿಡೋದಿಕ್ಕಾಗೋದಿಲ್ಲ. ಆದ್ರೆ ಭಗವಂತ ನಾಮಸ್ಮರಣೆಯನ್ನ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ 10 ವರ್ಷ, 20 ವರ್ಷ, 30 ವರ್ಷ ಆ ಮನಸ್ಸಿಗೆ ಅವನ ತರಬೇತಿಯನ್ನು ಕೊಟ್ಬಿಟ್ರೆ ಮನಸ್ಸು ಸಹಜವಾಗಿ ಭಗವಂತನ ಪಾದ ಕಪಿಗಳಿಗೆ ಕುಳಿತುಕೊಳ್ಳುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಮಾನವ ಜೀವನದ ಆನಂದ ಅಂದ್ರೆ ಏನು. ಮಾನವ ಜೀವನ ಅಂತ ಹೇಳಿದ್ರೆ ಬಹಳ ಅದ್ಭುತವಾದ, ಅತ್ಯಂತ ಅಪರೂಪವಾದ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮಾನವನ ಮನಸ್ಸಿಗೆ, ಮೆದುಳಿಗೆ ಜೈವಿಕವಾಗಿ ಭಗವಂತ ಎಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವು ಭಗವಂತನ ಅರಿಬಹುದು, ಅಂತ ಶಕ್ತಿಯನ್ನು ನಮ್ಮ ಮೆದುಳಿಗೆ ಕೊಟ್ಟಿದ್ದಾನೆ. ಮಾನವ ಜೀವನ ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾದ್ರೆ ಮಾನವ ಜೀವನಕ್ಕೆ ನಾವು ಬಂದ್ಮೇಲೆ ಆನಂದವನ್ನು ಅರಿಬೇಕು, ಮಾನವ ಜೀವನದ ಆನಂದವನ್ನು ಅರಿಬೇಕು. ಆಗ ಆ ಭಗವಂತನ ಒಂದು ಆನಂದವನ್ನು ನಾವು ಅನುಭವಿಸ್ತಾ ನಮ್ಗೆ ಗೊತ್ತಾಗತ್ತೆ, ಓ ಮಾನವ ಜೀವನದ ಗುರಿ ಏನು, ಜೀವನದ ಆನಂದ ಅಂದ್ರೆ ಏನು. ಆಗ ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಈ ದೇಹ ಮನಸ್ಸುಗಳ ಮಟ್ಟದಲ್ಲಿ ಇದ್ದು ನಾವು ಅನುಭವಿಸ್ಬೇಕಾಗುತ್ತೆ.
ಯಾಕೆಂತ ಹೇಳಿದ್ರೆ ಇಂದ್ರಿಯಗಳಿಗೆಲ್ಲ ಒಂದು ಮಿತಿ ಅಂತಿದೆ. ಆ ಮಿತಿಯನ್ನು ದಾಟಿ ಆನಂದವನ್ನು ಅನುಭವಿಸ್ಬೇಕಾಗಿದೆ. ನೋಡಿ, ನಮ್ಗೊಂದು ಒಳ್ಳೆ ತಿಂಡಿ ಇಷ್ಟ, ಜಿಲೇಬಿ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು. ಮೊದಲನೇ ತಿಂದಾಗ ಆನಂದ ಆಗತ್ತೆ, ಎರಡನೇ ತಿಂದಾಗ ಸ್ವಲ್ಪ ಆನಂದ ಕಡಿಮೆ ಆಗತ್ತೆ, ಮೂರನೇ ತಿಂದಾಗ ಇನ್ನೂ ಕಡಿಮೆ, 4, 5, 6 ತಿಂದಾಗ ದುಃಖ, 6ನೇ ತಿಂದ್ರೆ ಸಾಕಪ್ಪ, ಬೇಡವೇ ಬೇಡ, ಹೊಟ್ಟೆ ನೋವು. ಅಂದ್ರೆ ನಿಜವಾಗಿ ಅದರಲ್ಲಿ ಆನಂದ ಇಲ್ಲ. ಆದರೆ ಭಗವಂತನ ಆನಂದವನ್ನು ಸವಿದಷ್ಟು, ಭಗವಂತನ ನಾಮದಲ್ಲಿ ರೂಪದಲ್ಲಿ ಭಕ್ತಿ ಹೆಚ್ಚಿದಷ್ಟು ಕೂಡ ಆ ಆನಂದ ನಮ್ಮಲ್ಲಿ ಉಕ್ಕತ್ತೆ. ಆ ಆನಂದದಿಂದ ಯಾವುದೇ ಪ್ರತಿಕ್ರಿಯೆ, ಆನಂದ ಹೆಚ್ಚಾದಷ್ಟು ಕೂಡ ನಮಗೆ ಮಾನವ ಜೀವನದ ಸಾರ್ಥಕತೆ ಎನ್ನುವಂತಹದ್ದು ಅರಿವಾಗುತ್ತೆ. ಶ್ರೀಮಾನ್ ಶಾರದಾದೇವಿ ಹೇಳ್ತಾರೆ, ಆ ಶ್ರೀರಾಮಕೃಷ್ಣ ದಿವ್ಯ ಸಾನ್ನಿಧ್ಯ ಇದ್ದಷ್ಟು ಕೂಡ ಪ್ರತಿ ಕ್ಷಣವೂ ಕೂಡ ನನ್ನ ಹೃದಯದಲ್ಲಿ ಒಂದು ಆನಂದದ ಕೊಡವನ್ನು ಇಟ್ಟಂತೆ ಭಾಸವಾಗ್ತಾ ಇತ್ತು. ಅವರು ಹೇಳ್ತಾರೆ, ಶ್ರೀರಾಮಕೃಷ್ಣ ಯಾವತ್ತೂ ಕೂಡ ದುಃಖದಲ್ಲಿದ್ದನ್ನು ನಾನು ನೋಡೇ ಇಲ್ಲ. ಅವರು ಅಪಾರ ಕಷ್ಟವನ್ನು ಅನುಭವಿಸಿದ್ರು, ಕೈ ಮುಡ್ಕೊಂಡಿದ್ರು, ನೋವು ಅಂತಿದ್ರು, ಕೊನೆಯ ಕ್ಷಣದಲ್ಲಿ ಕ್ಯಾನ್ಸರ್ ಇಂದ ಒಂದು ಹನಿ ಆಹಾರ ಕೂಡ ಒಳಗಡೆ ಹೋಗ್ತಾ ಇರ್ಲಿಲ್ಲ, ಅಂತ ಸ್ಥಿತಿ. ಆದರೆ ಆ ಸಮಯದಲ್ಲಿ ಒಬ್ಬ ಶಿಷ್ಯನಿಗೆ ಕೇಳ್ತಾರಂತೆ, ನೋಡು, ನಾನು ಈ ರೀತಿ ಸ್ಥಿತಿಯಲ್ಲಿದ್ದೇನೆ, ನೀನ್ ಈಗಲೂ ಕೂಡ ಎಲ್ಲರೂ ಹೇಳ್ತಾರೆ ನಾನು ಅವತಾರ, ನೀನೇನ್ ಹೇಳ್ತೀಯ ಅಂತ ಒಬ್ಬ ಶಿಷ್ಯನಿಗೆ ಕೇಳ್ತಾರೆ, ಸನ್ಯಾಸ ಶಿಷ್ಯರೊಬ್ಬರಲ್ಲಿ. ಆಗಿನ ಹುಡುಗ ಅವರು. ಆ ಹುಡುಗ ಹೇಳ್ತಾನಂತೆ, ಯಾರು ಏನೇ ಹೇಳಿ ನಾನು ಮಾತ್ರ ನಿಮ್ಮನ್ನ ಆನಂದಮಯ ಮಹಾಪುರುಷರು ಅಂತಲೇ ಭಾವಿಸ್ತೇನೆ. ಆ ಶ್ರೀರಾಮಕೃಷ್ಣ ಹೇಳ್ತಾನೆ, ಈ ಕಳ್ಳ ನನ್ನ ಕಂಡಿಡ್ಬಿಟ್ಟ. ಅಂದ್ರೆ ದುಃಖ ಇದೆ, ಕಷ್ಟ ಇದೆ, ಆದ್ರೆ ಅದರಿಂದ ವಿಚಲಿತರಾಗುವಂತಹದ್ದಿಲ್ಲ, ಆ ಕಷ್ಟಗಳಿಂದ ದುಃಖ ಪಡುವಂತಹದ್ದಿಲ್ಲ. ಮನಸ್ಸು, ಈ ದೇಹ ಮತ್ತು ಮನಸ್ಸು ಇವುಗಳಿಂದ ಬೇರೆಯಾದಂತ ನಮ್ಮ ಅಸ್ತಿತ್ವವನ್ನು ನಾವು ಅರಿಯುವಂತಹದ್ದು ಅತ್ಯಂತ ಪರಮಾದ್ಭುತವಾದಂತಹದ್ದು ಧ್ಯಾನ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಧ್ಯಾನ ಎನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹ ಪ್ರಕ್ರಿಯೆ. ಇದು ನಮ್ಮನ್ನ ಭಗವಂತನೇ ಕೊಂಡೊಯ್ಯುತ್ತೆ. ಅವ್ರು ಹೇಳ್ತಾರೆ, ಡು ನಾಟ್ ಸ್ಪೆಂಡ್ ಯುವರ್ ಎನರ್ಜಿ ಇನ್ ಟಾಕಿಂಗ್ ಬಟ್ ಮೆಡಿಟೇಟ್ ಇನ್ ಸೈಲೆನ್ಸ್ ಅಂಡ್ ಬಿಕಮ್ ಎ ಡೈನಮೋ ಆಫ್ ಸ್ಪಿರಿಚುವಾಲಿಟಿ. ನಾವು ಮಾತಾಡಿ ಎಷ್ಟೊಂದು ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತೇವೆ, ಪ್ರಾಪಂಚಿಕ ವಿಷಯಗಳು ಚಿಂತೆ ಮಾಡ್ತಾ ಎಷ್ಟೊಂದು ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತೇವೆ. ಅಕ್ಕ ಹೇಳ್ತಾರೆ, ಡು ನಾಟ್ ಸ್ಪೆಂಡ್ ಯುವರ್ ಎನರ್ಜಿ ಇನ್ ಟಾಕಿಂಗ್, ಸುಮ್ಮನೆ ಮಾತನಾಡ್ತಾ ಕಾಲಹರಣ ಮಾಡಬೇಡಿ, ಬಟ್ ಮೆಡಿಟೇಟ್ ಇನ್ ಸೈಲೆನ್ಸ್ ಅಂಡ್ ಬಿಕಮ್ ಎ ಡೈನಮೋ ಆಫ್ ಸ್ಪಿರಿಚುವಾಲಿಟಿ. ಶಾಂತ ಸ್ಥಿತಿಯಲ್ಲಿ ಧ್ಯಾನವನ್ನು ಮಾಡಿ, ಶಾಂತ ವಾತಾವರಣದಲ್ಲಿ ಧ್ಯಾನವನ್ನು ಆತ್ಮಚಿಂತನೆಯನ್ನ ಮಾಡಿ, ಹೇಗೆ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಾಗರವೇ ನೀವು ಆಗ್ತೀರಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನೋಡಿ, ವಿವೇಕಾನಂದರು ವಿದೇಶಕ್ಕೆ ಹೋದಾಗ ನಮ್ಗೆ ಗೊತ್ತಿದೆ, ಒಬ್ಬ ಸಾಮಾನ್ಯ ಸನ್ಯಾಸಿ. ಆ ಸಮಯದಲ್ಲಿ ಭಾರತಕ್ಕಾಗಿ, ಭಾರತೀಯರಿಗಾಗಿ ಯಾವ ಗೌರವ ಇರಲಿಲ್ಲ. ವಿವೇಕಾನಂದ ಹೋದ್ರೆ ಕಲ್ಲಿಡಿದು ಹಿಂದಿಗಳಿಂದ ಕಲ್ಲು ಎಸಿತಾ ಇದ್ರು, ಪಟ್ಸ್ಕೊಂಡು ಬರ್ತಾ ಇದ್ರು, ಯಾವ ಗೌರವವೂ ಇಲ್ಲ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಅದು ಕೂಡ ಆ ಸರ್ವಧರ್ಮ ಸಮ್ಮೇಳನ ಅದನ್ನ ನಿಶ್ಚಯಿಸಿದ್ರು. ಅದರ ಉದ್ದೇಶವೇ ಪ್ರಪಂಚದ ಎಲ್ಲರ ಮುಂದೆ ಒಂದು ಧರ್ಮದ ಶ್ರೇಷ್ಠತೆ ಎತ್ತಿಡಿಯುವಂತಹದ್ದು ಎನ್ನುವ ಉದ್ದೇಶದಿಂದ ಅವರು ಆ ಒಂದು ಸರ್ವಧರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ರು. ಆದ್ರೆ ಭಗವಂತನ ಇಚ್ಛೆ ನೋಡಿ, ಆ ಸಂದರ್ಭದಲ್ಲಿ ಒಂದು ವಿಶ್ವಧರ್ಮದ ಒಂದು ಸಂದೇಶವನ್ನ ಸ್ವಾಮಿ ವಿವೇಕಾನಂದ ಕೊಟ್ಬಿಟ್ರು. ಅವರು ಆ ಸಮಯದಲ್ಲಿ ನೋಡಿ, ಒಂದು ಪುಟ್ಟ ಭಾಷಣದ ಮೂಲಕ ಇಡೀ ಜಗತ್ತಿನ ಗಮನವನ್ನು ಅವರು ಕೆಡಿಸಿದ್ರು. ಹೇಗೆ ಸಾಧ್ಯ ಆಯಿತು? ಅವರಲ್ಲಿರುವಂತಹ ಆಧ್ಯಾತ್ಮಿಕ ಶಕ್ತಿ. ಅವರು ಬ್ರಹ್ಮರ್ಷಿಗಳು, ಶ್ರೀರಾಮಕೃಷ್ಣವರಿಗೆ ಭಗವಂತನ ಅನುಭವವನ್ನು ಮಾಡಿಸಿದ್ರು. ಅವರು ಸ್ವತಃ ಧ್ಯಾನಿಸಿದ್ದರು, ಬ್ರಹ್ಮಜ್ಞಾನಿಗಳು. ಅವರಲ್ಲಿರುವಂತಹ ಆಧ್ಯಾತ್ಮಿಕ ಶಕ್ತಿ ಇದೆಯಲ್ಲ, ಅದು ಆ ಒಂದು ಪಾಶ್ಚಾತ್ಯರ ಮನಸ್ಸನ್ನು ಕೂಡ ಅವರ ಕಡೆ ಸೆಳೆದಿತ್ತು. ಎಷ್ಟು ಅಂತ ಹೇಳಿದ್ರೆ, ಅವರು ಆ ಭಾಷಣವನ್ನು ಮುಗಿಸಿದ ಮೇಲೆ ಕೊನೆಯ ದಿನಗಳಲ್ಲಿ ಒಮ್ಮೆ ಅವರ ಕೈ ಕುಲುಕಬೇಕು, ಅವರ ಹತ್ತಿರ ನೀವು ನೋಡ್ಬೇಕು ಅಂತ ಜನ ಗುಂಪು ಗುಂಪಾಗಿ ಓಡಿ ಬರ್ತಾ ಇದ್ದಾರೆ. ಅಷ್ಟು ಆಕರ್ಷಣೆ ಜನರಿಗೆ. ಅಷ್ಟೇ ಅಲ್ಲ, ಅವರು ವೇದಿಕೆಯಿಂದ ಆ ಕಡೆ ಈ ಕಡೆ ಹೋದ್ರೆ ಚಪ್ಪಾಳೆಗಳ ಸುರಿಮಳೆ ಬೀಳ್ತಾ ಇತ್ತು. ಅಷ್ಟು ಆಕರ್ಷಣೆ. ಹೇಗೆ ಸಾಧ್ಯವಾಯಿತು? ಆ ಆಧ್ಯಾತ್ಮಿಕ ಶಕ್ತಿ. ಅವರಿಗೆ ವಿವೇಕಾನಂದ ಕೊನೆಯ ದಿನಗಳು ಹೇಳ್ತಾ ಇದ್ರು, ನನ್ನಲ್ಲಿ ಎಷ್ಟು ಶಕ್ತಿ ಸಂಗ್ರಹ ಆಗಿದೆ ಅಂತ ಹೇಳಿದ್ರೆ ನಾನು ಸಿಡಿದು ಹೋಗ್ತೀನಿ ಅನಿಸ್ತಾ ಇದೆ. ಅಂದ್ರೆ ಒಂದು ಸಿಂಹವನ್ನ ಬೋನ್ಲಿಟ್ಟಾಗಿ ಚಡಪಡಿಸುತ್ತೋ ಆ ರೀತಿ ನಾವು ಚಡಪಡಿಸ್ತಾ ಇದೆ. ಅಂದ್ರೆ ಮುಕ್ತ ಪುರುಷರು, ಆ ಮುಕ್ತ ಪುರುಷರಿಗೆ ಈ ಜಗತ್ತಿನಲ್ಲಿ ಇರೋದೇ ಒಂದು ದುಃಖ, ಈ ಒಂದು ಮಿತಿಗೆ ಒಳಪಟ್ಟಿರೋದೇ ಒಂದು ದುಃಖ. ಅವರಿಗೆ ಹೇಗೆ ಅವರ ಧ್ಯಾನ ಮನಸ್ಸು, ಅವರ ಮನಸ್ಸು ಅದಲ್ಲೂ ಕೂಡ ವಿದೇಶದಿದ್ದಾಗ 1000 ಐಲ್ಯಾಂಡ್ ಬರ್ತಕ್ಕಂಥ ಸಹಸ್ರ ದ್ವೀಪೋದ್ಯಾನ ಎನ್ನುವಂತಹ ಸ್ಥಳದಲ್ಲಿ ಅಮೆರಿಕಾದಲ್ಲಿ ಅವರು ಒಂದು ಕೆಲವು ಆಪ್ತ ಶಿಷ್ಯರನ್ನ, ಅತ್ಯಂತ ಯಾರಿಗೆ ಆ ರೀತಿ ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತ ಆಸಕ್ತಿ ಇತ್ತು ಅಂತ ಕೆಲವು ಶಿಷ್ಯರು, ಮಹಿಳೆಯರು, ಪುರುಷರು ಎಲ್ಲರೂ ಇದ್ರು. ಅವರನ್ನ ಒಂದು ಗುಂಪನ್ನಲ್ಲಿ ಇಟ್ಕೊಂಡು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಮಾರ್ಗದರ್ಶನ ಧ್ಯಾನ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಆ ಸಮಯದಲ್ಲಿ ಅವ್ರು ಹೇಳ್ತಾರೆ, ವಿವೇಕಾನಂದರು ಅತ್ಯಂತ ಉನ್ನತ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇದ್ದಾರೆ. ಒಂದು ಚಿಕ್ಕ ಆಧ್ಯಾತ್ಮಿಕ ವಿಚಾರ ಸಾಕಾಗ್ತಿತ್ತು, ಅವರ ಮನಸ್ಸು ಸಮಾಧಿ ಹೊರಟೋಗ್ತಿತ್ತಂತೆ. ನಾವು ಸಾಮಾನ್ಯವಾಗಿ ಶ್ರೀರಾಮಕೃಷ್ಣ ಮತ್ತೆ ಸಮಾಧಿ ಹೋದ್ರು ಎನ್ನುವಂತ ವಿಷಯವನ್ನು ಕೇಳ್ತೇವೆ. ಆದ್ರೆ ಸ್ವಾಮಿ ವಿವೇಕಾನಂದ ಸಮಾಧಿ ಹೋದ್ರು ಅಂತ ಕೇಳಿದ್ರೆ ನಾವು ಬಹಳ ಅಪರೂಪ, ಎಲ್ಲೋ ಒಂದ್ ಕಡೆ ನೋಡ್ತೀವಿ. ನಾವು ಸಾಮಾನ್ಯವಾಗಿ ಈ ಫೋಟೋ ಇಲ್ಲಿ ಇನ್ನೊಂದಿದೆ, ಸಾಮಾನ್ಯ ಧ್ಯಾನದ ಮುದ್ರೆ ವಿವೇಕಾನಂದ ಫೋಟೋ ನೋಡ್ತೀವಿ, ಅದು ವಿದೇಶದಲ್ಲಿ ತೆಗೆದಿದ್ದು, ಅದು ಸಮಾಧಿ ಸ್ಥಿತಿಯಲ್ಲಿದ್ದಾಗ ತೆಗೆದಿದ್ದಂತ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕೊಡ್ತೀವಿ. ಒಮ್ಮೆ ಒಂದು ಘಟನೆ ನಡೆಯುತ್ತೆ. ವಿವೇಕಾನಂದರು ಅಲ್ಲಿ ಅಮೆರಿಕ ಸಂದರ್ಭದಲ್ಲಿ
ಒಂದು ಬೆಳಿಗ್ಗೆ ಜೋಸೆಫಿನ್ ಮ್ಯಾಕ್ಡೋಡ್ ಅಂತ ಹೇಳಿ ಅವರ ಒಬ್ಬ ಶಿಷ್ಯೆ ಅವಳಿಗೆ ಹೇಳ್ತಾಳಂತೆ, ಇವತ್ತು ಒಳ್ಳೆ ಚೆನ್ನಾಗಿ ತಿಂಡಿಯನ್ನ ಸಿದ್ಧ ಮಾಡಿ ನಾನು ಭಗವದ್ಗೀತೆಯನ್ನು ಓದ್ಕೊಂಡು ಬರ್ತೀನಿ ಅಂತ ಹೇಳಿ ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ಅದು ಸಹಸ್ರ ದ್ವೀಪೋದ್ಯಾನ ಅಂತ ಹೇಳಿದ್ರೆ ಅತ್ಯಂತ ಸುಂದರವಾದಂತಹ ಸ್ಥಳ, ಬೆಟ್ಟಿಗೆ ಸ್ಥಳ. ಅದು ಸ್ವಲ್ಪ ದೂರ ಹೋಗ್ತಾರೆ. ಇವರು ತಿಂಡಿಯನ್ನ ಸಿದ್ಧ ಮಾಡಿ ಕಾಯ್ತಾರಂತೆ. ಇಷ್ಟು ತನಕ ವಿವೇಕಾನಂದ ಬಂದಿಲ್ಲ. ಆಮೇಲೆ ನೋಡ್ಕೊಂಡು ಹೋಗ್ತಾರೆ. ಹೋಗಿ ನೋಡಿದ್ರೆ ವಿವೇಕಾನಂದರು ಒಂದ್ ಕಡೆ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಆ ಭಗವದ್ಗೀತೆ ಪುಸ್ತಕ ಕೈಯಿಂದ ಜಾರಿ ಕೆಳಗಡೆ ನಿಂತೋಗಿದೆ. ಕಣ್ಣೀರಿನಲ್ಲಿ ಬಟ್ಟೆ ಎಲ್ಲ ತೂಗಿ ಹೋಗಿದೆ ಅಂತ ಅವ್ರು ನೋಡ್ತಾರೆ. ಉಸಿರು ಕೂಡ ನಿಂತೋಗಿದೆ. ಆಗ ಅವರೆಲ್ಲ ಕೂಕೋತಾರೆ. ಮತ್ತೆಲ್ಲ ಕರೆದು ವಿವೇಕಾನಂದ ದೇಹ ಬಿಟ್ಬಿಟ್ರು. ಎಲ್ಲರಿಗೂ ದುಃಖವಾದ. ಏನ್ ಮಾಡೋದು? ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಏನ್ ಮಾಡೋದು ತೋಚಿದೆ ಹಾಗೆ ನಿಂತಿರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ನಿಧಾನವಾಗಿ ವಿವೇಕಾನಂದರು ಬಾಹ್ಯ ಪ್ರಜ್ಞೆ ಬರುತ್ತೆ, ಕಣ್ತೆರೆಯುತ್ತೆ. ಆವಾಗ ಅವ್ರಿಗೆ ಏನಾಯ್ತು ಅಂತ ಹೇಳೆಲ್ಲ ಸುತ್ತಲಿನ ಪರಿಸ್ಥಿತಿ ಗೊತ್ತಾಯ್ತು. ಆವಾಗ ಅವ್ರು ಹೇಳ್ತಾ ಇದ್ದೆ, ಏನ್ ಮಾಡೋದು, ನನಗೆ ಆಗಾಗ ಈ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ, ಈ ರೀತಿ ಸ್ಥಿತಿಗೆ ನಾನು ಹೊರಟೋಗ್ತೀನಿ. ಅಂದ್ರೆ ಒಂದು ಚಿಕ್ಕ ಗೀತೆಯ ಯಾವುದೋ ಒಂದು ಚಿಕ್ಕ ಶ್ಲೋಕವೋ ಯಾವುದೋ ಒಂದು ಚಿಕ್ಕ ಭಾವನೆಯೂ ಸಾಕಾಯ್ತು. ಅವ್ರ ಮನಸ್ಸನ್ನ ಬಿಟ್ಟು ಮೇಲಕ್ಕೆ ಹೊರಟೋಯ್ತು, ಆ ಸಮಾಧಿ ಸ್ಥಿತಿಗೆ ಹೊರಟೋಯ್ತು. ಆಮೇಲೆ ಅದಾದ್ಮೇಲೆ ಅವ್ರು ಹೇಳ್ತಾರೆ, ಅವ್ರ ಸುತ್ತಲ್ಲಿ ನೋಡಿ ಆ ಪರಿಸ್ಥಿತಿ ಇರುವಂತೂ ಎಲ್ಲರಿಗೂ ನನಗೆ ತೊಂದರೆ ಆಯ್ತು ಅಂತ ಹೇಳಿ ಅವ್ರು ಆಮೇಲೆ ಹೇಳ್ತಾರಂತೆ, ಒಬ್ಬ ನಿಮ್ಮಲ್ಲಿ ತಿಂತ ಹಸುವಾಗ್ತಾ ಇದೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ಅಂದ್ರೆ ಈ ರೀತಿ ಘಟನೆಗಳು ಹಲವಾರು ಸಲ ನಡೆದಿದೆ. ಆ ರೀತಿ ಸಮಾಧಿಗೆ ಅವರು ಹೋಗ್ತಾ ಇದ್ದಂತ ಘಟನೆ. ಆ ವಿವೇಕಾನಂದರ ಮಾತುಗಳನ್ನು ಕೇಳ್ತಾ ಇದ್ರೆ ಅಲ್ಲಿ ಕೇಳಿದಂತಹ ವಿದೇಶಿಯರು ಅವ್ರು ಹೇಳ್ತಾ ಇದ್ರು, ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಸಾಕಂತೆ ಅವ್ರ ಮನಸ್ಸೆಲ್ಲ ಹಾಗೆ ಧ್ಯಾನ ಸ್ಥಿತಿಗೆ ಹೊರಟೋಗ್ತಿತ್ತಂತೆ. ಒಮ್ಮೆ ಅಂತ ಒಂದು ಘಟನೆ, ಎಲ್ಲಾ ವೀಲರ್ ಅಂತ ಹೇಳಿ ಆ ಪಾಶ್ಚಾತ್ಯ ಮಹಿಳೆ, ಆಕೆಗೆ ಈ ರೀತಿ ಆಧ್ಯಾತ್ಮಿಕ ವಿಷಯಗಳ ಆಸಕ್ತಿ ಇತ್ತು. ಆಕೆ ಪತಿಯು ಕೂಡ ಆ ವಿಷಯದ ಆಸಕ್ತಿಯನ್ನು ಹೊಂದಿದ್ದಂತೆ. ಯಾರೋ ಅವ್ರಿಗೆ ಗೊತ್ತಿರೋರೊಬ್ರು ಒಂದು ಪತ್ರವನ್ನು ಹಾಕ್ತಾರೆ. ಅವಾಗೆಲ್ಲ ಫೋನ್ ಎಲ್ಲ ಇಲ್ಲ. ಪತ್ರವನ್ನು ಹಾಕ್ತಾರೆ. ಈ ವಿವೇಕಾನಂದ ಬೇರೆ ಬೇರೆ ಸ್ಥಳಗಳಲ್ಲಿ ಅವರ ಪ್ರವಚನವನ್ನ ಆಯೋಜನೆ ಮಾಡ್ತಾ ಇದ್ರು, ಉಪನ್ಯಾಸವನ್ನ ಆಯೋಜನೆ ಮಾಡ್ತಾ ಇದ್ರು. ಸಾಯಂಕಾಲ ಸಮಯ ಅವರಿಗೆ ಒಂದು ಪತ್ರ ಬಂತು. ಅದರಲ್ಲಿ ಬರೆದಿತ್ತು, ಈ ದಿವಸ ಈ ಸ್ಥಳದಲ್ಲಿ ವಿವೇಕಾನಂದರು ಮಾತನಾಡ್ತಾರೆ, ನಿಮ್ಗೆ ಆಸಕ್ತಿ ಇರಬಹುದು ಅಂತ ಯಾರು ಗೊತ್ತಿರೋರವ್ರಿಗೆ ಬಂದಿದ್ರು, ನೀವು ಬರಬಹುದು, ಬಂದು ಭಾಗವಹಿಸಬಹುದು. ಆ ಪತ್ರ ಎಲ್ಲೆಲ್ಲೋ ಹೋಗಿ ಬಂದಿತ್ತಂತೆ, ತಪ್ಪ ಅಡ್ರೆಸ್ಗೆ ಹೋಗೋ ಎಲ್ಲೋ ಬೇರೆ ಕಡೆ ಹೋಗಿ ಬಂದಿತ್ತಂತೆ. ಆಶ್ಚರ್ಯ ಅಂದ್ರೆ ಆವತ್ತು ಉಪನ್ಯಾಸ ಕಾರ್ಯಕ್ರಮ ಇದ್ದಿದ್ದು ಅವ್ರಿಗೆ ಪತ್ರ ಬಂದು 1 ಗಂಟೆ ಆದ್ಮೇಲೆ ಉಪನ್ಯಾಸ ಕಾರ್ಯಕ್ರಮ ಇತ್ತು. ಇನ್ನು ನೋಡಿ ದೈವೇಚ್ಛೆ, ಇನ್ನು ಅವರ ಮನೆಯಿಂದ ಹತ್ರವೇ ಇದ್ದಂತೆ ಆ ಸ್ಥಳ. ಸೊ ಇವರಿಬ್ರು ಕೂಡ ಪತಿ ಪತ್ನಿಯರಿಬ್ರು ಕೂಡ ಅದು ಹೋಗೋಣ ಅಂತ ನಿರ್ಣಯ ಮಾಡ್ತಾರೆ. ಅವತ್ತಲ್ಲಿ ಹೋಗ್ತಾರೆ. ಆ ಎಲ್ಲಾ ವೀಲರ್ ಎನ್ನುವಂತ ಆ ಮಹಿಳೆಯ ಪತಿ ಅವ್ರು ಹೇಳ್ತಾರೆ, ಅದನ್ನ ಅವ್ರು ಕೇಳುವಾಗ ಅವ್ರಿಗೆ ಅನಿಸ್ತಂತೆ, ಅವರಿಬ್ರು ಮಾತನಾಡ್ಕೊಂಡ್ರಂತೆ, ಇವರಿಗೆ ನಮ್ಗೆ ಗೊತ್ತಿದ್ದಕ್ಕಿಂತ ಹೆಚ್ಚು ದೇವ್ರ ಬಗ್ಗೆ ಗೊತ್ತಿದೆ, ನಾವ್ ಇನ್ನೊಂದ್ಸಲ ಇದು ಭಾಷಣ ಕೇಳೋದಕ್ಕೆ ಬರೋಣ, ಉಪನ್ಯಾಸ ಕೇಳೋದಕ್ಕೆ ಬರೋಣ. ಆಮೇಲೆ ಇನ್ನೊಂದ್ಸಲ ಹೋಗ್ತಾರೆ, ಮತ್ತೆ ಹೋಗ್ತಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ದು, ನಾನು ಹಲವಾರು ರೀತಿಯ ಸಾಮಾನ್ಯವಾಗಿ ನಮ್ಮ ವ್ಯಾಪಾರ ವ್ಯವಹಾರ ಚಿಂತೆಯಲ್ಲಿ ಮನಸ್ಸಿರ್ತಾ ಇತ್ತು. ಅದು ಯಾವಾಗ ವಿವೇಕಾನಂದರ ಮಾತುಗಳನ್ನು ಕೇಳ್ತೀನೋ ಮನಸ್ಸು ಎಲ್ಲ ಚಿಂತೆಯಿಂದ ಮುಕ್ತವಾಗಿ ಸ್ವಚ್ಛಂದವಾಗಿ ಮುಕ್ತವಾಗಿ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇತ್ತು. ಆ ಒಂದು ಉನ್ನತ ಸ್ಥಿತಿಗೆ ಮನಸ್ಸು ಹೊರಟೋಗ್ತಾ ಇತ್ತು ಅಂತ ಹೇಳಿ ಅವರು ಹೇಳ್ತಾರೆ. ಮುಂದೆ ಹಲವಾರು ಬಾರಿ ಅವರ ಉಪನ್ಯಾಸಗಳನ್ನ ಅವರು ಕೇಳುವಂತಹ, ಅಂದ್ರೆ ಆ ಪ್ರಾಪಂಚಿಕ ವಿಷಯಗಳಿಂದ ಮನಸ್ಸು ಮೇಲೆ ಎತ್ತುವಂತಹ, ನಮ್ಮೆಲ್ಲ ಸಮಸ್ಯೆಗಳಿಂದ ಮನಸ್ಸನ್ನ ಮೇಲಕ್ಕೆ ಎತ್ತುವಂತ ಶಕ್ತಿ ಧ್ಯಾನಕ್ಕಿದೆ. ಆ ಒಂದು ಉನ್ನತ ಆಧ್ಯಾತ್ಮಿಕ ವಿಷಯಗಳಿಗೆ ಇದೆ. ಇಂದು ನಾವು ನೋಡ್ತೀವಿ ಎಷ್ಟೊಂದು ಖಿನ್ನತೆಗಳು, ಹಲವಾರು ರೀತಿಯ ಮಾಡರ್ನ್ ಸಮಸ್ಯೆ ಪ್ರಾಬ್ಲಮ್ಸ್ ಅಂತ ಆಧುನಿಕ ಸಮಸ್ಯೆಗಳು, ಅದಕ್ಕೆಲ್ಲ ಕೂಡ ಈ ಧ್ಯಾನ ಎನ್ನುವಂತಹದ್ದು ಪರಿಹಾರ ಆಗ್ತದೆ. ಆದ್ರೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಭಗವಂತನ ನೆಲೆಸಬೇಕು. ನಾವು ಭಗವಂತನ ಎಲ್ಲಿ ಹುಡುಕ್ಬೇಕು? ಧ್ಯಾನ ಮಾಡುವಾಗ ಭಗವಂತನ ಎಲ್ಲಿ ಹುಡುಕ್ಬೇಕು? ಮಹಾನಾರಾಯಣ ಉಪನಿಷತ್ತಲ್ಲಿ ಬರುತ್ತೆ, ದಹ್ರಂ ವಿಪಾಪಂ ಪರಮೇಶ್ವರೂತಂ ಯತ್ಪುಂಡರೀಕಂ ಪುರಮಧ್ಯ ಸಕೃಸ್ತಂ ತತ್ರಾಪಿ ದಗ್ಧಂ ಗಗನಂ ವಿಶೋಕಂ ತಸ್ಮಿನ್ ತದುಪಾಸಿತವ್ಯಂ. ಎಲ್ಲಿ ಭಗವಂತನ ಹುಡುಕ್ಬೇಕು ನೋಡಿ, ದಹ್ರಂ ವಿಪಾಪಂ ಪರಮೇಶ್ವರೂತಂ ಯತ್ಪುಂಡರೀಕಂ ಪುರಮಧ್ಯ ಸಕೃಸ್ತಂ. ನಮ್ಮ ಹೃದಯದ ಮಧ್ಯದಲ್ಲಿ, ಹೃದಯ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಹೃದಯ, ಭೌತಿಕ ಹೃದಯ ಅಲ್ಲ. ನಮ್ಮ ಇಡೀ ದೇಹ ಮನಸ್ಸುಗಳನ್ನು ನಮ್ಮ ವ್ಯಕ್ತಿತ್ವದ ಕೇಂದ್ರ ಭಾಗ ನಾನು ಅಂತಂದ್ರೆ ಎಲ್ಲಿ ಭಾವಿಸ್ತೇವೆ ಅದನ್ನ ಆಧ್ಯಾತ್ಮಿಕ ಹೃದಯ ಅಂತ ನಾವು ಇಟ್ಕೋಬಹುದು. ಅದು ಆಧ್ಯಾತ್ಮಿಕ ಹೃದಯ ಎನ್ನುವಂತಹದ್ದು ಆಧ್ಯಾತ್ಮಿಕ ಸಾಧನೆಯ ಮೂಲಕ ನಮ್ಗೆ ಅರಿವಿಗೆ ಬರುವಂತಹದ್ದು. ಹೇಗೆ ನಮ್ಗೆ 5 ಇಂದ್ರಿಯಗಳಿದ್ದು ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನೆಯ ಮೂಲಕ ನಮ್ಗೆ ಇನ್ನೊಂದು ಒಂದು ಅನುಭೂತಿ ತೆರೆದುಕೊಳ್ಳುತ್ತೆ, ಮನಸ್ಸಿನಲ್ಲಿ ಇನ್ನೊಂದು ಸಾಮರ್ಥ್ಯ ತೆರೆದುಕೊಳ್ಳುತ್ತೆ. ಅದು ಮಾನವನಿಗಿದೆ. ಅದನ್ನೇ ಆಧ್ಯಾತ್ಮಿಕ ಜಾಗೃತಿ ಅಂತ ಕರೆಯುವಂತಹದ್ದು. ಆಧ್ಯಾತ್ಮಿಕ ಜಾಗೃತಿ ಆದಾಗ ನಮ್ಗೆ ಈಗಲ್ಲ ಭಗವಂತ ಅಂತ ಹೇಳಿದ್ರೆ ಒಂದು ಇದಾನೋ ಇಲ್ವೋ ಗೊತ್ತಿಲ್ಲ. ನಮ್ಗೆ ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಕ್ಕೊಂಡು ಬರ್ತೀವಿ, ಭಗವಂತ ಇದ್ದಾನೆ ಅಂತ ಶ್ರದ್ಧೆಯಿಂದ ನಂಬುತ್ತೇವೆ, ಅನುಭವಿಸಿದ. ಆದ್ರೆ ಆಧ್ಯಾತ್ಮಿಕತೆ ದೈವತ್ವವನ್ನ ಅನುಭವಿಸುವಂತ ಶಕ್ತಿ ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಆದಾಗ ಬರುತ್ತೆ.
ಆಗ ಭಗವಂತನು ಸತ್ಯವಾಗ್ತಾನೆ. ಕೇವಲ ನಂಬಿಕೆಯಲ್ಲ, ಅದು ಸತ್ಯ ಆಗ್ತಾನೆ. ಆ ರೀತಿ ಆಧ್ಯಾತ್ಮಿಕ ಜಾಗೃತಿ ಆದಾಗ ನಮ್ಮಲ್ಲಿ. ಹಾಗಾಗಿ ಇಲ್ಲಿ ಹೇಳುವ ಭಗವಂತನ ಎಲ್ಲಿ ಹುಡುಕಬೇಕು? ದಹ್ರಂ ವಿಪಾಪಂ ಪರಮೇಶ್ವರಭೂತಂ ಯತ್ಪುಂಡರೀಕಂ ಪುನಮಧ್ಯ ಸೃಷ್ಟಂ. ನಮ್ಮಲ್ಲಿ ಆ ಪುಂಡರೀಕ ಎನ್ನುವಂತ ಒಂದು ಸ್ಥಳ, ಪುಂಡರೀಕ, ಹೃದಯ ಪುಂಡರೀಕ. ಅಲ್ಲಿ ಒಂದು ಆಕಾಶ ಇದೆಯಂತೆ. ಎಂತ ಆಕಾಶ ಅದು? ಶೋಕವೇ ಇಲ್ಲವಂತೆ, ದುಃಖವೇ ಇಲ್ಲವಂತೆ, ಅಂತ ಒಂದು ಸ್ಥಳ ಇದೆಯಂತೆ ನಮ್ಮಲ್ಲಿ. ನೋಡಿ ಎಂತ ಒಂದು ಅದ್ಭುತ. ನಾವು ಜಗತ್ತಲ್ಲಿ ಎಲ್ಲೋದ್ರೂ ಕೂಡ ಕಷ್ಟದಿಂದ ಪಾರಾಗಲಿಕ್ಕಾಗುತ್ತೆ. ಆದ್ರೆ ಆ ಸ್ಥಳಕ್ಕೆ ಹೋದ್ರೆ ಕಷ್ಟದಿಂದ ಪಾರಾಗಬಹುದು ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ಋಷಿಮನಿಗಳು ಸಾವಿರ ವರ್ಷಗಳ ಹಿಂದೆ ಅದನ್ನು ಕಂಡುಹಿಡಿದ್ಬಿಟ್ರು, ಜೀವನ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಬಿಟ್ರು. ಅವರೇ ಹೇಳಿದ್ದಿದ್ರು, ಏನು ನಮ್ಮಲ್ಲಿ ಹೃದಯ ಪುಂಡರೀಕ ಎನ್ನುವಂತ ಸ್ಥಳ ಇದೆ, ಅಲ್ಲಿ ಎಲ್ಲ ದುಃಖ ವಿಶೋಕಂ ಗಗನಂ ವಿಶೋಕಂ, ಒಂದು ಆಕಾಶ ಇದೆಯಂತೆ, ಶೋಕರಹಿತವಾದಂತಹ ಆಕಾಶ. ಗಗನಂ ವಿಶೋಕಂ ಅಂತ ಹೇಳಿದ್ರೆ ಶೋಕರಹಿತವಾದ, ದುಃಖರಹಿತವಾದಂತಹ ಒಂದು ಆಕಾಶ, ಒಂದು ಸ್ಥಳ ನಮ್ಮಲ್ಲಿದೆ. ನಮ್ಮ ಹೃದಯ ಪುಂಡರೀಕ ಅಂತ ಸ್ಥಳ ಅದ್ರ ಒಳಗಡೆ ದಹ್ರಂ ವಿಪಾಪಂ ಪರಮೇಶ್ವರಭೂತಂ ಯತ್ಪುಂಡರೀಕಂ ಪುರಮಧ್ಯ ಸೃಷ್ಟಂ ತತ್ರಾಪಿ ದತ್ತಂ ಗಗನಂ ವಿಶೋಕಂ ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಅಲ್ಲಿ ಭಗವಂತನ ಧ್ಯಾನಿಸ್ತು, ಅಲ್ಲಿ ಭಗವಂತನ ಹರಿಸ್ಬೇಕು. ಅಲ್ಲಿ ಹರಿಸಿದರೆ ನಮ್ಗೆ ಭಗವಂತ ಸಿಗ್ತಾನೆ. ಆಗ ಗೊತ್ತಾಗತ್ತೆ, ಓ ನಾನು ಅಂದ್ರೆ ಯಾರು? ಇಷ್ಟು ದಿವಸ ನಾನು ಅಂತ ಯಾರನ್ನು ಅನ್ಕೊಂಡಿದ್ದು? ನಾನು ದೇಹ ಅಂತ ಅನ್ಕೊಂಡಿದ್ದೆ, ಇಲ್ಲ. ನಾನು ಮನಸ್ಸು ಅಂತ ಅನ್ಕೊಂಡಿದ್ದೆ, ಕ್ಷಣ ಕ್ಷಣಕ್ಕೂ ಬದಲಾಗುವಂತ ಮನಸ್ಸು ಅಂತ ಅನ್ಕೊಂಡಿದ್ದೆ, ಇಲ್ಲ. ಈ ದೇಹ ಮನಸ್ಸುಗಳ ಹಿಂದೆ ಇರುವಂತಹ ಚೈತನ್ಯ ಸ್ವರೂಪಿ ನಾನು, ದೈವಾಂಶ ಸಂಭೂತ ನಾನು. ಅದನ್ನೇ ವಿವೇಕಾನಂದ ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪೊಟೆನ್ಶಿಯಲಿ ಡಿವೈನ್ ಅಂದ್ರೆ ನಮ್ಮಲ್ಲಿ ದೈವತ್ವ ಸುಪ್ತವಾಗಿದೆ. ಅದನ್ನ ಯೋಗಗಳ ಸಾಮರಸ್ಯದ ಮೂಲಕವೋ ಯಾವುದೋ ಒಂದು ಸಾಧನೆ ಮೂಲಕ ಅದನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು, ವ್ಯಕ್ತಪಡಿಸ್ಬೇಕು. ಅದನ್ನ ಹೊರಗಡೆ ಹಾಕಬೇಕು. ಅದೇ ಮಾನವ ಜೀವನದ ಗುರಿ ಇರುವಂತಹ. ಅದು ನಮ್ಮೆಲ್ಲರ ದುಃಖದ ಆಚೆ ನಮ್ಮನ್ನ ಕೊಂಡೊಯ್ಯುತ್ತೆ. ಈಗಾಗಲೇ ಅದು ಇಷ್ಟ ದೇವರ ಚಿಂತೆ. ಹಾಗಾದ್ರೆ ಧ್ಯಾನ ಮಾಡಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಯಾವುದು? ಹಲವಾರು ರೀತಿಯ ಧ್ಯಾನ ಇದೆ. ಅತ್ಯಂತ ಸುಲಭವಾದ ಮಾರ್ಗ ಯಾವುದು ಧ್ಯಾನ ಮಾಡೋದಕ್ಕೆ? ನಮಗೆ ಯಾವ ದೇವರ ಇಷ್ಟವೋ ಆ ದೇವರ ರೂಪ ಚಿಂತನೆಯನ್ನ ಮಾಡ್ಬೋದು. ಬಹಳ ಸುಲಭ. ನಮ್ಗೆ ಯಾವ ದೇವರ ಇಷ್ಟ? ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಶಿವ ಇರ್ಬೋದು, ಸರಸ್ವತಿ ಇರ್ಬೋದು, ದುರ್ಗೆ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಗಣಪತಿ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಯಾವ ದೇವರು ಬೇಕಾದ್ರೂ ಇರ್ಬೋದು. ಇಲ್ಲ, ನಾವೆಲ್ಲ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದಿರೋದ್ರಿಂದ ಶ್ರೀರಾಮಕೃಷ್ಣ ಸರ್ವದೇವದೇವಿ ಸ್ವರೂಪ ಅಂತ ಹೇಳ್ತಾರೆ. ಶ್ರೀಮಾತೆಯವರು ಹೇಳ್ತಾರೆ, ಶ್ರೀರಾಮಕೃಷ್ಣ ಸರ್ವದೇವದೇವಿ ಸ್ವರೂಪ. ಎಲ್ಲ ದೇವದೇವತೆಗಳನ್ನು ಕೂಡ ಅವರಲ್ಲಿ ನೋಡಬಹುದಂತೆ. ಅವರ ಚಿಂತನೆಯ ಮೂಲಕ ಎಲ್ಲ ದೇವದೇವತೆಗಳು ಕೂಡ ಸಂತೃಪ್ತಿಯನ್ನು ಹೊಂದಾಗ. ಹಾಗಾಗಿ ಶ್ರೀರಾಮಕೃಷ್ಣ ಚಿಂತನೆ ಮಾಡಬಹುದು, ಶ್ರೀಮಾತೆಯವರು ಚಿಂತನೆ ಮಾಡಬಹುದು, ಸ್ವಾಮಿ ವಿವೇಕಾನಂದ ಚಿಂತನೆ ಮಾಡಬಹುದು, ಸಂತರ ಮಹಾತ್ಮರ ಹೃದಯದಲ್ಲಿ ಧ್ಯಾನಿಸುವ ಮೂಲಕವೂ ಭಗವಂತನ ಪಡ್ಕೋಬಹುದು. ಹಾಗಾಗಿ ನಮ್ಗೆ ಯಾವ ದೇವರ ರೂಪವಿಷ್ಟವೋ ಅದನ್ನ ಚಿಂತನೆ ಮಾಡಿದ್ರೆ ಮನಸ್ಸು ಸಹಜವಾಗಿ ಭಗವಂತ ರೂಪದಲ್ಲಿ ನೆಲೆನಿಲ್ಲುತ್ತೆ. ಹಾಗಾದ್ರೆ ಮನಸ್ಸಿಗೆ ನೋಡಿ, ಆ ರೀತಿ ನಾವು ಯಾವುದನ್ನ ಚಿಂತನೆ ಮಾಡ್ತೇವೋ ಆ ರೂಪವನ್ನು ತಡ್ಕೊಳ್ಳುತ್ತೆ. ಭಗವಂತನ ಚಿಂತನೆ ಮಾಡಿದ್ರೆ ಭಗವಂತ ರೂಪವನ್ನು ಮನಸ್ಸು ಪಡ್ಕೊಳ್ಳುತ್ತೆ. ಆ ರೂಪದ ಮಟ್ಟಕ್ಕೆ, ಆ ಭಾವನೆಯ ಮಟ್ಟಕ್ಕೆ ಏರುತ್ತೆ. ಮನಸ್ಸು ಪರಿಶುದ್ಧವಾಗುತ್ತೆ. ಭಗವಂತನ ನಾಮ ಬೇರೆಯಲ್ಲ, ರೂಪ ಬೇರೆಯಲ್ಲ. ನಾಮಸ್ಮರಣೆ ಮಾಡ್ತಾನೂ ಮನಸ್ಸು ಪರಿಶುದ್ಧವಾಗುತ್ತೆ. ಭಗವಂತನ ರೂಪ ಚಿಂತನೆಯ ಮೂಲಕವೂ ಮನಸ್ಸು ಪರಿಶುದ್ಧವಾಗುತ್ತೆ. ಹಾಗಾಗಿ ನಮ್ಮ ಧ್ಯಾನಕ್ಕೆ ಅತ್ಯಂತ ಸಹಜವಾದ ಶ್ರೀರಾಮಕೃಷ್ಣ ಹೇಳುವಂಥದ್ದು ಭಕ್ತಿ ಯೋಗ. ಹಾಗಾದ್ರೆ ಈ ರೀತಿ ಭಗವತ್ ಚಿಂತನೆಯೂ ಕೂಡ ಮನಸ್ಸನ್ನು ಸಿದ್ಧಪಡಿಸುವಂತದ್ದು ಯಾವುದು? ಇವತ್ತು ನೀವು ವೀಣಾವಾದವನ್ನು ಕೇಳಿದೆ ನೋಡಿ, ಈ ರೀತಿಯ ಸುಂದರ ಸಂಗೀತ, ಭಾರತೀಯ ಸಂಗೀತ ಇದೆಯಲ್ಲ, ಇದೆಲ್ಲವೂ ಕೂಡ ನಮ್ಮ ದೈವತ್ವದ ಮಟ್ಟಕ್ಕೆ ಇರಿಸುವಂತ. ನಮ್ಮ ಎಲ್ಲ ಸಂಗೀತ, ಭಾರತೀಯ ಸಂಗೀತ ಎನ್ನುವಂತಹದ್ದು ಅದಕ್ಕೆ ಹಿನ್ನೆಲೆ ಅಧ್ಯಾತ್ಮದ ಹಿನ್ನೆಲೆ ಇಲ್ಲದೆ ಇರುವಂತಹ ಸಂಗೀತ ಅದು ವ್ಯರ್ಥ. ಆ ಆಧ್ಯಾತ್ಮಿಕ ಹಿನ್ನೆಲೆ ಇರುವಂತಹ ಸಂಗೀತದಿಂದ ನಾವು ಭಗವಂತನ ಪಡ್ಕೋಬಹುದು. ಯಾವಾಗ ಭಾವದಿಂದ ಮಾಡಬೇಕು, ಭಗವಂತನಿಗೋಸ್ಕರ ಆ ರೀತಿ ನಾನು ಹಾಡ್ತಾ ಇದ್ದೇನೆ, ಭಗವಂತನಿಗೋಸ್ಕರ ಹಾಡನ್ನು ಕೇಳ್ತಾ ಇದ್ದೇನೆ ಅಂದ್ರೆ ಮನಸ್ಸನ್ನು ಅದು ಮೇಲಕ್ಕಿತ್ತದೆ. ಹಾಗಾದ್ರೆ ಅತ್ಯಂತ ಸುಲಭವಾದ ಮಾರ್ಗ ಯಾವುದು? ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಕಲಿಯುಗದಲ್ಲಿ ಅತ್ಯಂತ ಸುಲಭವಾದ ಭಗವಂತನ ನಾಮ ಸಂಕೀರ್ತನೆ. ನೋಡಿ, ನಾವು ಭಜನಾ ಮಂಡಳಿ, ಶ್ರೀರಾಮಕೃಷ್ಣ ಸೇವಾ ಸಮಿತಿಯವರು ಭಜನಾ ಮಂಡಳಿಯಲ್ಲೇ ಇಟ್ಕೊಂಡಿರೋ ಬಹಳ ಸುಂದರವಾಗಿ ಹಲವಾರು ಭಜನೆಗಳನ್ನು ಮಾಡ್ತಾರೆ. ನೋಡಿ, ಇವೆಲ್ಲ ಉದ್ಯೋಗ ಬಿಟ್ಟು ಒಂದು ಸ್ಥಳದಲ್ಲಿ ಭಜನೆ ಮಾಡುವಾಗ ಏನಾಗತ್ತೆ, ನಾಮ ಸಂಕೀರ್ತನೆ ಮಾಡುವಾಗ ಏನಾಗತ್ತೆ? ಒಂದು ಧರ್ಮಗ್ರಂಥಕ್ಕೆ, ವಿದೇಶಿ ಧರ್ಮಗ್ರಂಥ ಅದು, ಅದೆಲ್ಲ ಒಂದು ಹೇಳಿದೆ, 3 ಜನ ಒಂದು ಕಡೆ ಕುಳಿತು ಭಗವತ್ ಚಿಂತನೆಯನ್ನ ಮಾಡಿದ್ರೆ ಅಲ್ಲಿ ಭಗವಂತ ಆವಿರ್ಭವಿಸ್ತಾನೆ. ಜ್ಯೋತಿ ರೂಪದಲ್ಲಿ, ಬೆಳಕಿನ ರೂಪದಲ್ಲಿ ಭಗವಂತ ಅಲ್ಲಿ ಆವಿರ್ಭವಿಸ್ತಾನೆ. ಹಾಗಾದ್ರೆ ಹಲವಾರು ಜನ ಒಂದ್ ಕಡೆ ಕುಳಿತು ಭಗವಂತ ನಾಮ ಸಂಕೀರ್ತನೆ ಮಾಡಿದ್ರೆ, ಭಗವಂತ ಲೀಲಾ ಚಿಂತನೆ ಮಾಡಿದ್ರೆ, ಈ ರೀತಿ ಯಾವುದೋ ಒಂದು ಭಗವಂತನ ಬಗ್ಗೆ ಕೇಳ್ತಾ ಇದ್ರೆ, ಒಳ್ಳೆ ಸಂಗೀತ, ಭಗವಂತನ ಕುರಿತಾದ ಸಂಗೀತನ ಕೇಳ್ತಾ ಇದ್ರೆ ಅಲ್ಲಿ ಭಗವಂತ ಆವಿರ್ಭವಿಸ್ತಾನೆ. ಭಗವಂತನ ವಿಶೇಷ ಸಾನ್ನಿಧ್ಯ ಅಲ್ಲಿ ಉಂಟಾಗತ್ತೆ. ಭಗವಂತನನ್ನು ಕೇಳಿಸ್ಕೊಳ್ತಾನೆ. ಶ್ರೀಮಾತೆಯರು ಜನರಲ್ಲಿ ನಡೆದಂತ ಘಟನೆ ಕಲ್ಪಿತ, ನಿಜವಾಗಿ ನಡೆದಂತ ಘಟನೆ. ಒಂದು ಬೆಂಗಾಲದ ಒಂದು ಹಳ್ಳಿಯಲ್ಲಿ ಅಖಂಡ ಭಜನೆಯನ್ನ ಮಾಡ್ತಾ ಇದ್ದಾರೆ. ನಾವು ಈಗ ನೋಡ್ತೀವಿ, ಕೆಲವೊಂದು ಸಮಯದಲ್ಲಿ ವರ್ಷದ ಕೆಲವೊಂದು ತಿಂಗಳು ಅಖಂಡ ಭಜನೆ ಅಂತ ಕೆಲವೊಂದು ದೇವಾಲಯದಲ್ಲಿ ಮಾಡ್ತಾರೆ.
ಕೆಲವೊಮ್ಮೆ ಹಗಲು ರಾತ್ರಿನೂ ಮಾಡ್ತಾರೆ, ಅಥವಾ ಪೂರ್ತಿ ಹಗಲು ತಿಂಗಳಗಟ್ಟಲೆ ಮಾಡ್ತಾರೆ ಅಖಂಡ ಭಜನೆ. ಅಖಂಡ ಭಜನೆ ಯಾವುದೋ ಒಂದು ಹಳ್ಳಿಯಲ್ಲಿ ಆ ರೀತಿಯಲ್ಲಿ ಅಖಂಡ ಭಜನೆ ನಡೀತಾ ಇತ್ತು. ಅಲ್ಲಿ ಶಕ್ತಿ ಆರಾಧನೆ ಜಾಸ್ತಿ, ಕಾಳಿ ದೇವಿ ಆರಾಧನೆ ಜಾಸ್ತಿ, ದೇವಿಯ ಕುರಿತಾದ ಭಜನೆಗಳನ್ನೇ ಮಾಡ್ತಾ ಇದ್ರು. ಹಲವಾರು ದಿನ ನಡೀತಿದ್ದರು. ಶ್ರೀಮಾತೆಯವರಿಗೆ ಯಾರೂ ಹೇಳಿಲ್ಲ. ಶ್ರೀಮಾತೆ ಶಾರದೇವಿ ಅವರು ಒಬ್ಬ ಶಿಷ್ಯರಿಗೆ ಹೇಳ್ತಾರಂತೆ, ಈ ರೀತಿ ಹಲವಾರು ದಿನ ಆದ್ಮೇಲೆ, ನೋಡು ಅಲ್ಲಿ ಯಾವುದೋ ಸ್ಥಳ ಅಂತ ಅಲ್ಲಿ ಅವರು ಅಖಂಡ ಭಜನೆಯನ್ನು ಹಲವಾರು ದಿನ ಮಾಡ್ತಾ ಇದ್ದಾರೆ. ನಾನು ಕೇಳಿ 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 ನನ್ನ ಕಿವಿಯೆಲ್ಲ ಸಾಕಾಗೋಗ್ಬಿಟ್ಟಿದೆ, ನಿರಂತರವಾಗಿ ಕೇಳೋದು ನಿಲ್ಸ ಕೇಳು ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಕೇಳಿಸ್ಕೊಳ್ತಾನೆ ಅನ್ನೋದಾಯ್ತಲ್ಲ. ನಾವು ಎಲ್ಲಿ ನಾಮ ಸಂಕೀರ್ತೆಯನ್ನ ಮಾಡ್ತೇವೆ, ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ, ಅದನ್ನ ಭಗವಂತ ಕೇಳಿಸ್ಕೊಳ್ತಾನೆ, ಜಗನ್ಮಾತೆ ಕೇಳಿಸ್ಕೊಳ್ತಾಳೆ ಅನ್ನೋದು ಇದನ್ನ ನಿಶ್ಚಯವಾಗಿ. ಶ್ರೀಮಾತೆಯವರು ಯಾರು ಹೇಳಿದ್ದಿಲ್ಲ, ಅವರಾಗೆ ಹೇಳಿದ್ರು. ಅದನ್ನ ನಿಲ್ಸೋದಿಕ್ಕೆ ಕೇಳು, ನನಗೆ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ, ಇಷ್ಟೋದಿನಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಂತೆ. ಅಂದ್ರೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಜೀವನ ಇದೆಯಲ್ಲ, ಅದು ಧರ್ಮದ ಸತ್ಯಗಳನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡುವಂತೆ ಮಾಡ್ತಾರೆ. ಧರ್ಮದ ಸತ್ಯಗಳಲ್ಲಿ ಮತ್ತೆ ಶ್ರದ್ಧೆ ಬರುವಂತೆ ಮಾಡ್ತಾರೆ. ಹಾಗಾದ್ರೆ ನಮ್ಗೆ ಭಗವಂತ ಒಮ್ಮೆ ಸತ್ಯ ಅಂತ ಗೊತ್ತಾದ್ರೆ ಮತ್ತೆ ಮನಸ್ಸು ಪ್ರಪಂಚದ ಕಡೆ ಹೋಗೋದಿಲ್ಲ. ಶ್ರೀರಾಮಕೃಷ್ಣ ಹತ್ರ ಹಲವಾರು ಯುವಕರು ಬರ್ತಾ ಇದ್ರು, ಇನ್ನು ಚಿಕ್ಕ ವಯಸ್ಸು, ಅವರಿಗೆಲ್ಲ ಹಲವಾರು ಪ್ರಾಪಂಚಿಕ ಆಕಾಂಕ್ಷೆಗಳು ಬೈಕ್ಗಳಿರುತ್ತವೆ. ಅದು ಶ್ರೀರಾಮಕೃಷ್ಣ ಏನ್ ಮಾಡ್ತಿದ್ರು, ಅವ್ರು ಬಂದಾಗ ಒಮ್ಮೆ ಸ್ಪರ್ಶದ ಮೂಲಕವೋ, ಮಾತಿನ ಮೂಲಕವೋ, ಅಥವಾ ಕೇವಲ ಒಂದು ದೃಷ್ಟಿಯ ಮೂಲಕವೋ ಅವರಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡಿ ಭಗವಂತ ದರ್ಶನ ಮಾಡಿಸ್ಬಿಡ್ತಾರೆ. ಒಮ್ಮೆ ಆ ಯುವ ಮನಸ್ಸಿಗೆ, ಪರಿಶುದ್ಧವಾದಂತಹ ಯುವ ಮನಸ್ಸಿಗೆ ಭಗವಂತ ಸತ್ಯ ಅನ್ನೋದು ಅರಿವಾದ ತಕ್ಷಣ ಏನ್ ಮಾಡ್ತಾ ಇದ್ರು, ಅವರು ಪ್ರಪಂಚವನ್ನ ತ್ಯಾಗ ಮಾಡ್ತಿರ್ತಾ ಇದ್ರು. ಯಾಕೆ? ಪ್ರಪಂಚ ಕ್ಷಣಿಕ, ಭಗವಂತ ಸತ್ಯ ಅಂತ ಗೊತ್ತಾಯ್ತಲ್ಲ, ಮತ್ಯಾಕೆ ಪ್ರಪಂಚದಲ್ಲಿ ಒದ್ದಾಡೋದು? ಅಂದ್ರೆ ಒಮ್ಮೆ ಭಗವಂತ ಸತ್ಯ ಅನ್ನೋದನ್ನು ಅರಿವಾಗ್ಬಿಟ್ರೆ ಮತ್ತೆ ಯಾವುದು ಕೂಡ ಪ್ರಪಂಚದ ಚಿಂತನೆ ಮಾಡಿ ದುಃಖ ತಟ್ಟೋದಿಲ್ಲ. ಮನಸ್ಸು ಎಲ್ಲವನ್ನು ಬಿಟ್ಟು ಬದುಕೋದನ್ನು ಕಲಿಯುತ್ತೆ. ಧ್ಯಾನ ಎನ್ನುವಂತಹದ್ದು ನಮ್ಮನ್ನು ಆ ರೀತಿ ಜೀವನಕ್ಕೆ ಸಿದ್ಧಗೊಳಿಸುತ್ತೆ. ನೋಡಿ, ಜೀವನ ಮಾನವ ಜೀವನ ಬಹಳ ಕ್ಷಣಿಕ. ಸಾವು ಯಾವಾಗ ಬರುತ್ತೆ ಯಾರಿಗೆ ಗೊತ್ತಿಲ್ಲ. ಇವತ್ತಿದ್ದವ್ ನಾಳೆ ಇರೋದಿಲ್ಲ. 40 ವರ್ಷ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೊರಟೋಗ್ತಾರೆ, 35 ವರ್ಷಕ್ಕೆ ಹೊರಟೋಗ್ತಾರೆ, 60 ವರ್ಷಕ್ಕೆ ಹೊರಟೋಗ್ತಾರೆ, 100 ವರ್ಷ ಇರೋದು ಇದ್ದಾರೆ, ಯಾವಾಗ ಗೊತ್ತಿಲ್ಲ. ಆದ್ರೆ ಇವತ್ತೇ ಈ ಕ್ಷಣವೇ ನಾವು ಏನ್ ಮಾಡ್ಬೇಕು, ಆ ಆಧ್ಯಾತ್ಮಿಕ ಜೀವನ ಸಂಕಲ್ಪವನ್ನು ಮಾಡಬೇಕು. ಇಲ್ಲ, ಪ್ರತಿ ಕ್ಷಣವನ್ನೂ ಕೂಡ ನಾನು ಸದ್ವಿನಿಯೋಗ ಮಾಡ್ತೇನೆ ಭಗವಂತನಿಗೋಸ್ಕರ, ಭಗವಂತನ ಆ ಒಂದು ಪಡೆಯುವುದಕ್ಕೆ ಸಾಧನೆ ಮಾಡೋದಕ್ಕೋಸ್ಕರ ಬಳಕೆ ಮಾಡ್ತೇನೆ. ಹಾಗಾಗಿ ನೀವೆಲ್ಲ ಪ್ರಶ್ನೆ ಮಾಡಬಹುದು, ನಾವೆಲ್ಲ ಸಂಸಾರದಲ್ಲಿದ್ದೇವೆ, ಎಲ್ಲವನ್ನು ಕಾಡಿ ಹೋದಾಗ ನಿರಂತರ ಭಗವಂತ ಚಿಂತನೆ ಮಾಡಬೇಕು. ನಾವು ಹೇಗೆ ಭಗವಂತನ ಪಡೆಯುವುದು? ಇದೆಲ್ಲ ಸಮಸ್ಯೆಗಳಲ್ಲಿ ಹೇಗೆ ಭಗವಂತನ ಪಡೆಯುವುದು? ಸ್ವಾಮಿ ಶಿವಾನಂದ ಹೇಳ್ತಾರೆ, ಅವ್ರು ಹೇಳ್ತಾರೆ, ಗೃಹಸ್ಥರಿಗೆ ಭಗವಂತ ಬೇಗ ಒಲಿತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿದೆ ಇದೆಲ್ಲ ಸಮಸ್ಯೆಗಳ ಮಧ್ಯೆಯೂ ಕೂಡ ನನ್ನ ಚಿಂತನೆ ಮಾಡ್ತಾ ಇರಲಿಲ್ಲ, ನನ್ನ ಸ್ಮರಣೆ ಮಾಡ್ತಾ ಇರಲಿಲ್ಲ. ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿದಂತ ಸಾಧುಗಳಿಗೆ ಬೇರೆ ಕೆಲಸ ಇದೆ, ಅವ್ರು ಭಗವತ್ ಚಿಂತನೆ ಮಾಡಿ ಏನ್ ಮಾಡೋದು? ಭಗವತ್ ಚಿಂತನೆ ಮಾಡಿದ್ರೆ ಅಪರಾಧ. ಆದ್ರೆ ಗೃಹಸ್ಥರು ಎಲ್ಲರ ಮಧ್ಯೆಯೂ ಕೂಡ ನನಗೆ ನನ್ನ ಚಿಂತನೆ ಮಾಡ್ತಾರೆ, ನನ್ನ ಸ್ಮರಣೆ ಮಾಡ್ತಾರೆ, ನನ್ನ ಸೇವೆ ಮಾಡ್ತಾರೆ. ಹಾಗಾಗಿ ಬಹಳ ಬೇಗ ಅವರಿಗೆ ಒಲಿತಾರಂತೆ. ಅದನ್ನು ಸ್ವಾಮಿ ಶಿವಾನಂದ, ಶ್ರೀರಾಮಕೃಷ್ಣ ಸನ್ಯಾಸಿ ಸ್ವಾಮಿ ಶಿವಾನಂದ ಹೇಳಿದ್ರು. ಹಾಗಾಗಿ ನಮ್ಮ ಪ್ರತಿ ಕ್ಷಣವೂ ಕೂಡ ಆ ರೀತಿ ಸದ್ವಿನಿಯೋಗ ಆಗಿದೆ. ನಮ್ಮ ಜೀವನ ಪ್ರತಿಯೊಂದನ್ನು ಕೂಡ ನಾವು ಆ ರೀತಿ ಬಹಳ ಸುಂದರವಾದಂತ ರಾಮಪ್ರಸಾದನ ಒಂದು ಹಾಡಿದೆ. ರಾಮಪ್ರಸಾದನ ಒಂದು ಹಾಡಲ್ಲಿ ಬಂಗಾಲದ ಪ್ರಸಿದ್ಧ ಆಧ್ಯಾತ್ಮಿಕ ಸಂತ ಕವಿ, ಇಷ್ಟು ಹೇಳುವೆ ನಿನಗೆ ಓ ನನ್ನ ಮನವೇ, ಭಜಿಸು ಕಾಳಿಯ ನೀನು ನಿನಗಿಷ್ಟವಾದಂತೆ. ಮನಸ್ಸೇ, ನೀನು ಹೇಳ್ತೇನೆ, ಜಗನ್ಮಾತೆ ಕಾಳಿಯನ್ನ ಭಜಿಸು, ಗುರುವಿತ್ತ ಮಂತ್ರವನ್ನು ಜಪಿಸು ಹಗಲು ಇರುಳು. ಗುರು ಏನ್ ಮಂತ್ರವನ್ನು ಕೊಟ್ಟಿದ್ದಾನೆ ಅದನ್ನ ಹಗಲು ಇರುಳು ಜಪಿಸು, ನಿರಂತರವಾಗಿ ಜಪಿಸು. ಹಾಗಾದ್ರೆ ಜೀವನದ ಬೇರೆ ಬೇರೆ ನಾವೇನು ದಿನನಿತ್ಯದ ನಮ್ಮ ಚಟುವಟಿಕೆ ಏನಿರುತ್ತೆ ಅದನ್ನೆಲ್ಲ ಹೇಗೆ ಭಗವದರ್ಪಣ ಭಾವದಿಂದ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾನೆ. ಗುರುವಿತ್ತ ಮಂತ್ರವನ್ನು ಜಪಿಸು ಹಗಲು ಇರುಳು, ಮಲಗುವುದೇ ಸಾಷ್ಟಾಂಗ. ನಾವು ಮಲಗಿದ್ರೆ ಭಾವಿಸ್ಬೇಕಂತೆ, ಆ ಭೂಮಾತೆಯ ಬಡಿದಲ್ಲಿ ಭಗವಂತನ ಬಡಿದಲ್ಲಿ, ಜಗನ್ಮಾತೆಯ ಬಡಿದಲ್ಲಿ ನಾನು ಮಲಗ್ತಾ ಇದ್ದೇನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಮಲಗುವುದೇ ಸಾಷ್ಟಾಂಗ, ನಿದ್ರೆ ತ್ಯಾಜ್ಯ ಧ್ಯಾನ. ನಿದ್ರೆ ಮಾಡುವಾಗ ಭಗವಂತ ಚಿಂತನೆ ಮಾಡ್ತಾ ಮಾಡ್ತಾ ನಿದ್ದೆಗೆ ಹೋಗ್ಬೇಕಂತೆ. ನಾವು ಸಾಮಾನ್ಯವಾಗಿ ಸೀರಿಯಲ್ ನೋಡ್ಕೊಂಡು ಇನ್ನೇನು ಮಾಡ್ಕೊಂಡು ನಿದ್ದೆಗೆ ಹೋಗ್ತೀವಿ. ಆಗ ಆ ಸೀರಿಯಲ್ ಇರುವಂತ ಕೆಟ್ಟ ವಿಚಾರಗಳೇ ಮನಸ್ಸು ತುಂಬಿಕೊಂಡಿರುತ್ತೆ. ಬೆಳಿಗ್ಗೆ ಎದ್ದು ಕೂಡಲೇ ಮತ್ತೆ ಅದೇ ನೆನಪಾಗ್ತದೆ, ಎಲ್ಲ ಬೈತೀವಿ, ಜಗಳ ಮಾಡ್ತೀವಿ, ಮತ್ತೆ ಅದೇ ಮನಸ್ತಾಪ. ನೋಡಿ, ಚಿಂತನೆ ಮಾಡ್ತಾ ಭಗವಂತ ಚಿಂತನೆ ಮಾಡ್ತಾ ಅಂದಿಂದ ನಿದ್ದೆಗೆ ಹೋಗ್ಬೇಕಂತೆ.
ತಾಯಿಯ ಮಡಿಲಿಗೆ ಮಗು ಹೇಗೆ ನಿದ್ದೆ ಜಾರುತ್ತೋ ಆ ರೀತಿಯಲ್ಲಿ ಭಗವಂತನ ಮಡಿಲಲ್ಲಿ ಆನಂದದಿಂದ ನಿದ್ದೆ ಹೋಗ್ಬೇಕಂತೆ. ಮಲಗುವುದೇ ಸಾಷ್ಟಾಂಗ ನಿದ್ರೆ ತಾಯಿಯ ಧ್ಯಾನ. ತಿನ್ನುವಾಗೆಲ್ಲ ನೆನೆ ಅದುವೇ ನೈವೇದ್ಯ. ತಿನ್ನುವಾಗ ನೆನೆಸ್ಕೋಬೇಕಂತೆ. ನಾವು ತಿನ್ನುವಾಗ ನೋಡಿ ನಮ್ಮಲ್ಲಿ ಭಗವಂತ ಇದ್ದಾನೆ ಸತ್ವ ಆದ್ರೆ ನಾವು ತಿನ್ನೋದಲ್ಲಿ ಯಾರಿಗೆ? ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಅದನ್ನ ಆ ರೀತಿ ನೋಡಿ ದೈವೀಕರಿಸುವಂತ ದಿನನಿತ್ಯ ಚಟುವಟಿಕೆಗಳನ್ನ ದೈವೀಕರಿಸುವಂತಹ. ತಿನ್ನುವಾಗೆಲ್ಲ ನೆನೆ ಅದುವೇ ನೈವೇದ್ಯ. ನಾವು ಬಾಹ್ಯವಾಗಿ ನೈವೇದ್ಯ ಮಾಡಿದ್ರೆ ಬಾಹ್ಯವಾಗಿ ಭಗವಂತನಿಗೆ ಅರ್ಪಿಸ್ತಾರೆ. ಅದು ನಾವು ತಿನ್ನೋದಿದೆಯಲ್ಲ ನಮ್ಮ ಒಳಗೆ ಭಗವಂತನಿಗೆ ಪರಮಾತ್ಮನಿಗೆ ಸಮರ್ಪಿಸ್ತಾರೆ. ಕಿವಿಗೇನು ಬೀಳುವುದು ಅದುವೇ ತಾಯಿಗೆ ಬಂದ. ಎಲ್ಲ ಶಬ್ದವೇ ಪರಬ್ರಹ್ಮ ಅಂತ ಹೇಳ್ತಾರೆ. ಶಬ್ದ ಐದು ಶಬ್ದ ಅಂತಿದೆ. ನಮ್ ಕಿವಿಗೆ ಏನ್ ಬೀಳುತ್ತೋ ಎಲ್ಲ ತಾಯಿಯ ಧ್ಯಾನ ತಾಯಿಯ ಸ್ತುತಿ ಅಂತ ಭಾವಿಸು. ತಾಯಿ ಮೈದೋರುಗಳು ಅಕ್ಷರಗಳೆರಡರಲ್ಲಿ ಮತ್ತೆ 50ರಲ್ಲಿ. ಆಮೇಲೆ ಹೇಳ್ತಾನೆ ಜಗವೆಲ್ಲವನ್ನೂ ಮಾತೆ ತುಂಬಿ ತುಳುಕುತ್ತಿಹಳು ಎಂಬುದನ್ನು ನೆನೆದಾಗ. ಜಗವೆಲ್ಲವನ್ನೂ ಮಾತೆ ತುಂಬಿ ತುಳುಕುತ್ತಿಹಳು ಎಂಬುದನ್ನು ನೆನೆದಾಗ ಎಂತೋ ಆನಂದ ಈ ರಾಮಪ್ರಸಾದನಿಗೆ. ನೋಡಿ ಜಗವೆಲ್ಲವೂ ಜಗನ್ಮಾತೆ, ಎಲ್ಲವೂ ಪರಮಾತ್ಮನೇ ಇನ್ನೊಂದು ನಡೆದಾಗ ಏನು ಆನಂದ ಇರ್ಬೋದು, ಎಷ್ಟು ಆನಂದ ಇರ್ಬೋದು. ಊರಿನಲ್ಲಿ ನಡೆಯುವಾಗ ನೆನೆ ನೀನು. ನಾವು ಎಲ್ಲ ಕಡೆ ಓಡಾಡ್ತೀವಲ್ಲ ಆವಾಗ ಭಾವಿಸ್ಬೇಕಂತೆ. ನಾವು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ತೇವೆ, ಭಗವಂತನನ್ನ ಒಂದು ಸ್ಥಳದಲ್ಲಿ ಮೂರ್ತಿಯಲ್ಲಿ ಭಾವಿಸಿ ಪ್ರದಕ್ಷಿಣೆ ಹಾಕ್ತೇವೆ. ಈಗ ನಾವು ಏನ್ ಭಾವಿಸ್ಬೇಕಂತೆ, ನಾವು ನಡೆದಾಡುವಾಗೆಲ್ಲ ಭಾವಿಸ್ಬೇಕಂತೆ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೇವೆ. ಭಗವಂತನಿಗೆ ಎಲ್ಲ ಕಡೆ ಭಗವಂತ ಇದ್ದಾನೆ. ಆ ರೀತಿ ನೋಡಿ ನಮ್ಮ ದಿನನಿತ್ಯದ ಆ ಒಂದು ಎಲ್ಲ ಚಟುವಟಿಕೆಯನ್ನ ದೈವೀಕರಿಸುವಂತ ಶಂಕರಾಚಾರ್ಯ ಶಿವಮಾಸ ಪೂಜೆಯಲ್ಲಿ ಹೇಳುವಂತ ಏನದು, ಆತ್ಮಾತ್ಮಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯಜ್ಜತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಹೇ ಜಗದೀಶ್ವರ ಶಿವ, ನೀನೇ ನನ್ನ ಆತ್ಮ, ಪಾರ್ವತಿಯೇ ನನ್ನ ಮನಸ್ಸು, ನನ್ನ ಪ್ರಾಣಗಳು ನಿನ್ನ ಸಹಚರರು, ನನ್ನ ಶರೀರವೇ ನಿನ್ನ ಮನೆ. ಈ ಎಲ್ಲ ಇಂದ್ರಿಯ ಕ್ರಿಯೆಗಳಿದ್ದಾವಲ್ಲ ಇವು ನಿನ್ನ ಪೂಜೆ. ನನ್ನ ನಿದ್ರೆಯೇ ಸಮಾಧಿ ಸ್ಥಿತಿ. ನಾನು ಮಾಡುವ ಸಂಚಾರವೆಲ್ಲ ನಿನಗೆ ಪ್ರದಕ್ಷಿಣೆ ಮತ್ತು ನಾನು ಆಡುವ ಮಾತೆಲ್ಲ ನಿನ್ನ ಸ್ತುತಿ. ನಾನು ಮಾಡುವ ಪ್ರತಿಯೊಂದು ಕಾರ್ಯವೂ ನಿನ್ನ ಆರಾಧನೆ. ಏನಾಗುತ್ತೆ, ಈ ರೀತಿ ನಾವು ಉನ್ನತ ಚಿಂತನೆಯನ್ನು ಮಾಡೋದನ್ನ ಅಭ್ಯಾಸ ಮಾಡಿಕೊಂಡಾಗ ನಾವು ತಪ್ಪನ್ನು ಮಾಡಬೇಕು. ಯಾಕೆ ಹೇಳಿದ್ರೆ ಇದನ್ನು ಸುಲಭ ಇಲ್ಲ. ಈ ರೀತಿ ಮಾಡಬೇಕಂದ್ರೆ ಪ್ರತಿ ಕ್ಷಣವೂ ನಾವು ಭಗವಂತನ ಚಿಂತಿಸ್ಬೇಕಾಗತ್ತೆ. ಗಿರೀಶ್ ಚಂದ್ರ ಘೋಷ್ಗೆ ಶ್ರೀರಾಮಕೃಷ್ಣ ನೋಡಿ, ಶ್ರೀರಾಮಕೃಷ್ಣನಿಗೆ ಗಿರೀಶ್ ಚಂದ್ರ ಘೋಷ್ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಹೇಳಿದಾಗ ಗಿರೀಶ್ ಚಂದ್ರ ಘೋಷ್ ಹತ್ರ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಉಳಿದ ಶಿಷ್ಯರೆಲ್ಲ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ ಶ್ರೀರಾಮಕೃಷ್ಣ ಮಾರ್ಗದರ್ಶನದಲ್ಲಿ. ಆದ್ರೆ ಗಿರೀಶ್ ಚಂದ್ರ ಘೋಷ್ ಯಾವ್ದನ್ನ ನನ್ನ ಹತ್ರ ಆಗಲ್ಲ ಅದೆಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಡ್ತಾರೆ. ನಾವು ಶುದ್ಧ ಪ್ರಾಪಂಚಿಕ ಮನುಷ್ಯ ಗಿರೀಶ್ ಚಂದ್ರ ಘೋಷ್. ನಾನು ಪ್ರಸಿದ್ಧ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ, ನಾಟಕಕಾರ, ಎಲ್ಲ ಚಟವೂ ಅವನಿಗೆ. ಅವನೇ ಹೇಳ್ತಾನೆ, ನಾನು ಈ ಎಷ್ಟು ಅಂತ ಹೇಳಿದ್ರೆ ಕುಡಿದಾಗ ಸಾರಾಯಿಯ ಬಾಟಲಿ ಹಾಕಿ ಅದೇ ಒಂದು ದೊಡ್ಡ ಬೆಟ್ಟ ಆಗಿತ್ತು ಅಂತ ಹೇಳಿ ಅಂತ ಒಂದು ವ್ಯಕ್ತಿ ಅವನು. ನೋಡಿ ಅಂತ ವ್ಯಕ್ತಿ ಭಗವಂತನ ಪಡ್ಕೊಂಡ ನೋಡಿ, ಇದು ಭಗವಂತನ ದೊಡ್ಡ ಒಂದು ಮ್ಯಾಜಿಕ್ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಒಂದು ಪವಾಡ, ದೊಡ್ಡ ಪವಾಡ. ಆ ಗಿರೀಶ್ ಚಂದ್ರ ಘೋಷ್ ಶ್ರೀರಾಮಕೃಷ್ಣರು ಸಾಧನೆ ಮಾಡಿದ್ರೆ ನನಗೆ ಯಾವ್ದು ಮಾಡೋದಕ್ಕಾಗಲಿಲ್ಲ. ಶ್ರೀರಾಮಕೃಷ್ಣ ಕೊನೆಯಲ್ಲಿ ಅಟ್ಲೀಸ್ಟ್ ಭಗವಂತ ನಾಮಸ್ಮರಣೆ ಆದ್ರೂ ಮಾಡಿ, ಇಲ್ಲ ಅದನ್ನು ಕೂಡ ನಾನು ಹೇಳೋದಕ್ಕಾಗಲಿಲ್ಲ, ನಾನು ಯಾವ್ದಾದ್ರು ಚಿಂತೆಯಲ್ಲಿ ಇರ್ತೇನೆ. ಆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಗಾದ್ರೆ ನಿನ್ ಜವಾಬ್ದಾರಿ ಎಲ್ಲ ನನ್ ಕೊಟ್ಬಿಡು. ಹೇಗೆ ಅಂತ ಹೇಳಿ ಅದೇ ವಕೀಲ ಬಂದು ಕೊಡ್ತಾಗ ನಮ್ಮ ಎಲ್ಲ ಏನು ಲೀಗಲ್ ಪವರ್ ಎಲ್ಲ ಇನ್ನೊಬ್ರಿಗೆ ಕೊಟ್ಟು ಬಿಡುವಂತ ಆ ರೀತಿ. ಹಾಗೆ ನೀನ್ ಎಲ್ಲ ಏನು ಉಸ್ತುವಾರಿ ಅಧಿಕಾರ ಇದೆಯೋ ಅದನ್ನ ನಾನು ಕೊಟ್ಬಿಡು ಜವಾಬ್ದಾರಿ. ಅವನು ಖುಷಿ ಆಗ್ಬಿಡ್ತು, ಒಪ್ಕೊಂಡ್ಬಿಟ್ಟ. ನಾನೇನು ಮಾಡ್ಬೇಕಾಗಿಲ್ಲ, ಎಲ್ಲ ಜವಾಬ್ದಾರಿ ಶ್ರೀರಾಮಕೃಷ್ಣ ಅವ್ರು ನೋಡ್ಕೊಳ್ತಾರೆ, ಅವ್ರ ಅವತಾರ ಖುಷಿ ಆಯ್ತು ಅಂತ ಹೇಳಿ ಒಪ್ಕೊಂಡ್ಬಿಟ್ಟಂತೆ. ಆಮೇಲೆ ಗೊತ್ತಾಯ್ತು ಎಷ್ಟು ಕಷ್ಟ. ಯಾಕಂದ್ರೆ ಪ್ರತಿಕ್ಷಣ ಪ್ರತಿಯೊಂದು ಮಾಡುವಾಗ ಕೂಡ ನಾನ್ ಮಾಡ್ತಾ ಇಲ್ಲ, ಯಾರು ಮಾಡಿಸ್ತಾರೆ? ಶ್ರೀರಾಮಕೃಷ್ಣ ಮಾಡಿಸ್ತಾರೆ. ಯಾಕೆ ಎಲ್ಲ ಅಧಿಕಾರ ಅವರಿಗೆ ಗೊತ್ತಾಗಿದೆ. ನಾನು ಎನ್ನುವುದನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ಕೋಬೇಕು. ನೋಡಿ ಅದರ ಮೂಲಕವೇ ಗಿರೀಶ್ ಚಂದ್ರ ಘೋಷ್ ಭಗವಂತನ ಪಡಿತಾನೆ. ಅವನು ನೋಡಿ ಅಂತ ಒಂದು ವ್ಯಕ್ತಿ, ಈಗಾಗಲೇ ಹೇಳಿದಾಗ ಎಲ್ಲ ದುಶ್ಚಟಗಳು ಅವನಿಗೆ ಇತ್ತು. ಅಂತ ವ್ಯಕ್ತಿ ಕೊನೆಯ ದಿನದಲ್ಲಿ ಗಂಗಾ ಸ್ನಾನ ಮಾಡ್ತಾರೆ ನೋಡಿ. ಇನ್ನೊಬ್ಬರು ಕೇಳಿದಂತೆ, ಗಿರೀಶ್ ನಿನ್ ಶ್ರೀರಾಮಕೃಷ್ಣ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾರೆ, ಭಗವಂತ ಅನುಭೂತಿಯನ್ನು ಮಾಡಿಸಿದ್ದಾರೆ, ಶ್ರೀರಾಮಕೃಷ್ಣ ಸ್ಪರ್ಶದಿಂದ ಪರಮ ಪವಿತ್ರನಾಗ್ಬಿಟ್ಟಿದೆ, ಇನ್ನೂ ಯಾಕೆ ಗಂಗಾ ಸ್ನಾನ ಮಾಡ್ತೀವಿ? ಗಂಗಾ ಸ್ನಾನ ಯಾಕೆ ಮಾಡೋದು? ನಾವು ಪವಿತ್ರ ಆಗೋದಕ್ಕೆ ಗಂಗಾ ಸ್ನಾನ ಮಾಡ್ತೇವೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೋಡಿ ಅವನ ಹೃದಯದ ಭಾವ ಎಷ್ಟು ಬದಲಾಗಿತ್ತು ಅಂತ ಹೇಳಿ. ನಾನು ಗಂಗಾ ಸ್ನಾನ ಮಾಡಿದ ಯಾಕೆ ಅಂತಂದ್ರೆ ಗಂಗೆಗೆ ಎಲ್ಲರೂ ಕೂಡ ಬಂದು ಸ್ನಾನ ಮಾಡ್ತಾರೆ, ಪಾಪಿಗಳು ಬಂದು ಸ್ನಾನ ಮಾಡ್ತಾರೆ, ಅವ್ರ ಪಾಪವೆಲ್ಲ ಗಂಗೆಯಲ್ಲಿ ತುಂಬಿಕೊಳ್ಳುತ್ತೆ. ನಾನು ನನ್ನ ಶ್ರೀರಾಮಕೃಷ್ಣ ಸ್ಪರ್ಶದಿಂದ
ನಾನು ಪವಿತ್ರನಾಗಿದ್ದೇನೆ, ನಾನು ಗಂಗಾ ಸ್ನಾನ ಮಾಡುತ್ತಾ ಆ ಪಾಪಗಳು ಹೋಗ್ಲಿ, ಗಂಗೆಯ ಪಾಪಗಳು ಹೋಗಲಿ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಮನಸ್ಸು ಪವಿತ್ರವಾಗಿದೆ. ನೋಡಿ, ಭಗವಂತನ ಅತ್ಯಂತ ದೊಡ್ಡ ಪವಾಡ ಇದೆ. ಭಗವಂತನ ನಾಮಕ್ಕೆ, ನಾಮಸ್ಮರಣೆಗೆ, ರೂಪಚಿಂತನೆಗೆ, ಲೀಲಾಚಾರಕ್ಕೆ ಅಸಾಧ್ಯ ಅನ್ನೋದೇ ಇಲ್ಲ. ಯಾವುದನ್ನ ಪಡೆದ ಮೇಲೆ ಇನ್ನೇನು ಪಡಿಬೇಕಿಲ್ಲ ಅಂತ ಒಂದು ಅದ್ಭುತವಾದಂತ ಒಂದು ವಸ್ತು ತತ್ವ ಅಂತ ಇದ್ದ ಜಗತ್ತಿನಲ್ಲಿ ಅದು ಭಗವಂತ, ಪರಬ್ರಹ್ಮ, ಪರಮಾತ್ಮ ತತ್ವ, ಜಗನ್ಮಾತೆ. ಯಾವ ಭಾಷೆ ಯಾವ ರೀತಿ ಬೇಕಾದ್ರೂ ನಾವು ಹೇಳ್ಬೋದು. ವಿಷ್ಣು ಸಹಸ್ರನಾಮಲ್ಲಿ ಬರುತ್ತೆ, ಭಗವಂತ ನಾಮವೇ ನಮ್ಮನ್ನು ಪರಿಶುದ್ಧಗೊಳಿಸುತ್ತೆ. ಹೇಗೆ? ತತ್ರ ಯಶ್ಚ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನ. ಯಶ್ಚ ಸ್ಮರಣ ಮಾತ್ರೇನ, ಯಾರ ಚಿಂತನೆಯಿಂದ ಜನ್ಮ ಸಂಸಾರ, ನಮ್ಮೆಲ್ಲ ಬಂಧನಗಳಿಂದ ಮುಕ್ತವಾಗ್ತೇವೆ. ಸಾಮಾನ್ಯವಾಗಿ ನಾವು ಡಾಕ್ಟರ್ ಹೋದ್ರೆ ಔಷಧಿ ಕೊಡ್ತಾರೆ, ಅದು ತಗೋಬೇಕು, ಅದು ಸಮಯಕ್ಕೆ ಸರಿಯಾಗಿ ತಗೋಬೇಕು, ಮೋಸಲ ತಗೋಬೇಕು, 4 ಸಲ ತಗೋಬೇಕು. ಆದ್ರೆ ನೋಡಿ, ಭಗವಂತ ಚಿಂತನೆಯಿಂದ ಎಲ್ಲ ಸಮಸ್ಯೆಗಳು ಪರಿಹಾರ. ಇಷ್ಟೊತ್ತು ನೋಡಿ, ಇದೇನು ಮಾಡ್ಬೇಕಾಗಿದೆ? ಕೇವಲ ಚಿಂತನೆ. ಯಶ್ಚ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನ. ಕೇವಲ ಚಿಂತನೆ ಮಾಡೋದರ ಮೂಲಕ ಎಲ್ಲವನ್ನು ಕೂಡ ಬರೆಯಬಹುದು. ಒಂದು ಘಟನೆ ಹೇಳಿ ನಾನು ಮಾತನಾಡಿಸ್ತೇನೆ. ಒಮ್ಮೆ ಮಹೇಂದ್ರ ಗುಪ್ತ ಅಂತ ಹೇಳಿ ಶ್ರೀರಾಮಕೃಷ್ಣ ವಚನ ವೇದಕಾರ, ಅವರು ಶ್ರೀರಾಮಕೃಷ್ಣ ಕಾಲನ್ನ ಓದುತ್ತಾ ಇದ್ರು, ಪಾಠದಲ್ಲಿ ಕುಳಿತು ಓದುತ್ತಾ ಇದ್ರು. ಹೀಗೆ ನೋಡ್ತಾರೆ, ಶ್ರೀರಾಮಕೃಷ್ಣದ ನಮ್ಮ ತರನೇ 2 ಕೈ, 2 ಕಣ್ಣು, 2 ಕಾಲು, ಎಲ್ಲರ ತನ್ನೇ ಸಾಮಾನ್ಯ ಮಾನವ ರೀತಿಯಲ್ಲಿ ತಿಂತಾರೆ, ಹಸುವಾಗತ್ತೆ, ನಿದ್ದೆ ಮಾಡ್ತಾರೆ, ಓಡಾಡ್ತಾರೆ. ಇವರು ಜಗದೀಶ್ವರ, ಅವತಾರ ಪುರುಷ ಅಂದ್ರೆ ನಂಬೋದಕ್ಕೆ ಸಾಧ್ಯವೇ? ಇವರು ನಮ್ಮಂತೆ ಮಾನವರೇ ಅಂತ ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದ ಮಹಿಳಾ ಮನಸ್ಸಿನಲ್ಲಿ. ಶ್ರೀರಾಮಕೃಷ್ಣ ಮಲಗಿದ್ದವರು ತಕ್ಷಣ ಎತ್ಕೊಳ್ಕೊಂಡ್ಬಿಡ್ತಾರೆ. ಅವ್ರು ಹೇಳ್ತಾರಂತೆ, ಏನ್ ಚಿಂತನೆ ಮಾಡ್ತಾ ಇದ್ದೀವಿ, ಏನ್ ಯೋಚನೆ ಮಾಡ್ತಾ ಇದ್ದೀವಿ? ಆಮೇಲೆ ಅವ್ರು ಹೇಳೋದು ಬಹಳ ಅಪರೂಪ. ಹೇಳ್ತಾರೆ, ಯಾರು ಇದನ್ನ ಚಿಂತನೆ ಮಾಡ್ತಾರೋ ಅವರು ಎಲ್ಲವನ್ನೂ ಪಡಿತಾರೆ. ಶ್ರೀರಾಮಕೃಷ್ಣರು ವಿನಯ ರೂಪಿ ಶ್ರೀರಾಮಕೃಷ್ಣರು, ಅಹಂಕಾರ ರಾಹಿತ್ಯ, ನಾನು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲವೂ ಜಗನ್ಮಾತೆ ಅವ್ರು ಹೇಳ್ತಾರೆ, ಯಾರು ಇದನ್ನು ಚಿಂತನೆ ಮಾಡ್ತಾರೋ ಅವ್ರು ಎಲ್ಲವನ್ನೂ ಪಡಿತಾರೆ. ಇದನ್ನು 3 ಸಲ ಹೇಳ್ತಾರೆ. ಇದಾದ್ಮೇಲೆ ಉನ್ನತ ಭಾವಸ್ಥಿತಿಗೆ ಹೊರಟೋಗ್ತಾರೆ. ಅವರು ಸಮಾನ ಸ್ಥಿತಿಗೆ ಬಹಳ ಕಾಲ ಆದ್ಮೇಲೆ ಮನಸ್ಸು ಕರೆಗಳಲ್ಲಿ ಬಂದಂತೆ. ಬಂದ್ಮೇಲೆ ಅವ್ರು ಹೇಳ್ತಾರಂತೆ, ಅಮ್ಮ, ನನ್ನ ಬಾಯಿಂದ ಏನ್ ಮಾತನ್ನು ಹೇಳಿಸಿದೆ ನೀನು? ಇದು ನಿಜವೇ? ನೀನ್ ಏನ್ ಹೇಳಿಸಿದ್ಯೋ ಅದನ್ನ ನಾನು ನೋಡಿದೆ, ಏನ್ ತಪ್ಪಿದೆಯಲ್ಲಿ ಜಗನ್ಮಾತೆಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಭಗವಂತನ ಚಿಂತನೆಯ ಮೂಲಕವೇ ಎಲ್ಲವನ್ನು ನಾವು ಪಡ್ಕೋಬಹುದು ಎನ್ನುವಂಥದ್ದು. ಸ್ವಾಮಿ ಶಾರದಾನಂದ ಅಂತೇಳಿ, ಶಾರದಾನಂದ ಅಂತ ಹೇಳಿ ಲೀಲಾ ಪ್ರಸಂಗದ ಕರ್ತರವರು. ಹೇಗೆ ಶ್ರೀರಾಮಕೃಷ್ಣ ವಚನ ವೇದವನ್ನ ಮಹಿನಾಥ ಬರೆದಿರೋ, ಸ್ವಾಮಿ ಶಾರದಾನಂದರು ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯಿಂದ ಬರೆದಿದ್ದಾರೆ. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಹೇಳಿದ್ದು, ಅದರ ಒಂದು ಭಾಗದಲ್ಲಿ ಸ್ವಾಮಿ ಶಾರದಾನಂದರು ಬರೀತಾರೆ, ಹೇಗೆ ಭಗವಂತ ನಮ್ಮ ಸತ್ಯ ಆಗ್ತಾನೆ. ನಾವು ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಅಂತ, ಧ್ಯಾನ ಮಾಡಬೇಕು ಅಂತ ಹೊರಟಾಗ ಆರಂಭದಲ್ಲಿ ಮನಸ್ಸಿನಲ್ಲಿ ಊಹೆ ಮಾಡ್ಕೋಬೇಕು. ಕಣ್ಣು ಮುಚ್ಚಿ, ಓ ಭಗವಂತ ಹೇಗಿದ್ದಾನೆ. ಕೃಷ್ಣ ಅಂದ ತಕ್ಷಣ ಕೃಷ್ಣ ರೂಪ ಮನಸ್ಸಿಗೆ ಬರುತ್ತೆ, ದುರ್ಗೆ ಅಂದ ತಕ್ಷಣ ದುರ್ಗೆ ರೂಪ ಮನಸ್ಸಿಗೆ ಬರುತ್ತೆ, ಶಿವ ಅಂದ ತಕ್ಷಣ ಶಿವನ ರೂಪ ಮನಸ್ಸಿಗೆ ಬರುತ್ತೆ, ವಿಷ್ಣು ಅಂದ ತಕ್ಷಣ ವಿಷ್ಣು ರೂಪ ಮನಸ್ಸಿಗೆ ಬರುತ್ತೆ, ರಾಮ ಅಂದ ತಕ್ಷಣ ರಾಮ ರೂಪ ಮನಸ್ಸಿಗೆ ಬರುತ್ತೆ. ಆದ್ರೆ ಅದು ಸ್ಪಷ್ಟವಾಗಿ ಬರೋದಿಲ್ಲ. ಶ್ರೀರಾಮಕೃಷ್ಣರು ಅಂದ ತಕ್ಷಣ ಶ್ರೀರಾಮಕೃಷ್ಣರ ಆ ಧ್ಯಾನ ಸ್ಥಿತಿಯ ರೂಪ ಮನಸ್ಸಿಗೆ ಬರುತ್ತೆ. ಆದ್ರೆ ಅದು ಮನಸ್ಸಿಗೆ ಸ್ಪಷ್ಟವಾಗಿ ಬರೋದಿಲ್ಲ. ಆದ್ರೆ ನಾವು ಮತ್ತೆ 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 ಪ್ರಯತ್ನ ಮಾಡ್ತಾ ಹೋದಾಗೆ, ನಾಮಸ್ಮರಣೆ ಮಾಡ್ತಾ ಹೋದಾಗೆ, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾ ಹೋದಾಗೆ ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗತ್ತೆ. ನಾವು ಹೇಳಿದಾಗೆ ನಮ್ಮಲ್ಲಿ ಆ ಒಂದು ಆಧ್ಯಾತ್ಮಿಕ ಹೃದಯ ಎನ್ನುವಂತ ಒಂದು ವಿಶೇಷವಾದ ಒಂದು ಸ್ಥಳ ನಮ್ಮ ಮನಸ್ಸಿನಲ್ಲಿ, ಅದು ನಮ್ಮ ಅರಿವಿಗೆ ಬರುತ್ತೆ. ಆಗ ಬಂದಾಗ ಏನಾಗುತ್ತೆ, ಆ ಶ್ರೀರಾಮ್ ಮೊದಲು ನಾವು ಚಿಂತನೆ ಮಾಡುವಾಗ ಶ್ರೀರಾಮಕೃಷ್ಣನ ಪಾದವೋ ಕೇವಲ ಅವರ ಮುಖವೋ ಅಥವಾ ಕೈಯೋ ಕಾಣ್ತಾ ಇತ್ತು ಚಿಂತನೆ ಮಾಡೋದಕ್ಕೆ ಹೋದ್ರೆ. ಆದ್ರೆ ಈ ರೀತಿ ಪ್ರಯತ್ನ ಮಾಡಿ ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಆದಾಗ ಏನಾಗುತ್ತಂತೆ, ಆ ಭಗವಂತನ ರೂಪ ಸ್ಥಿರವಾಗಿ ಮನಸ್ಸಿನ ನೆಲೆಸುತ್ತಂತೆ. ಕೇವಲ ರೂಪ ಸ್ಥಿರವಾಗಿ ನೆಲೆಸೋದಲ್ಲ, ಭಗವಂತನ ಜೀವಂತ ಅನುಭವ ಆಗುತ್ತೆ. ಹೇಗೆ ಒಬ್ಬ ಜೀವಂತ ವ್ಯಕ್ತಿ ಎದುರುಗಡೆ ನಾವು ಕುಳಿತುಕೊಂಡು ಮಾತನಾಡ್ತೀವೋ ಅದೇ ರೀತಿಯಲ್ಲಿ ಭಗವಂತನೊಳಗೆ ನಾವು ಮಾತನಾಡಬಹುದು, ಭಗವಂತನ ಸಾನ್ನಿಧ್ಯವನ್ನ ಅನುಭವಿಸಬಹುದು. ಆಗ ನಮಗೆ ಭಗವಂತ ಸತ್ಯವಾಗ್ತಾನೆ. ಹಾಗಾದ್ರೆ ಇದಕ್ಕೂ ಮೀರಿದ ಸ್ಥಿತಿ ಇದೆ ನೋಡಿ. ಧ್ಯಾನ ನಮ್ಮನ್ನು ತುಂಬಾ ದೂರ ಕರ್ಕೊಂಡು ಹೋಗುತ್ತೆ. ದೀರ್ಘಕಾಲ ಧ್ಯಾನ ಎನ್ನುವಂತ ನೋಡಿ, ಇದು ಈ ರೀತಿಯ ರೂಪ ಧ್ಯಾನ, ಭಗವಂತ ರೂಪ ಧ್ಯಾನ. ಆದರೆ ಈ ರೂಪ ಧ್ಯಾನವನ್ನೂ ಮೀರಿ
ಮತ್ತೆ ನಿರಾಕಾರ ಸ್ಥಿತಿಗೆ ಹೋಗಿ ನಿರ್ವಿಕಲ್ಪ ಸಮಾಧಿಯನ್ನು ಕೂಡ ಪಡೆಯುವಂತ ಸಾಧ್ಯತೆ ಚಾಣಕ್ಕಿದೆ. ಶ್ರೀರಾಮಕೃಷ್ಣ ನೋಡಿ, ಜಗನ್ಮಾತೆ ಕಾಳಿ ಧ್ಯಾನ ಮಾಡ್ತಾ ಮಾಡ್ತಾ ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸಿಕೊಂಡ್ರು. ಕಾಳಿ ಮಾತೆಯನ್ನು ಅವರ ಮನಸ್ಸು ಯಾವಾಗ ಜಗನ್ಮಾತೆ ಪಾದ ಪದ್ಮಗಳು ನೆಲೆಸ್ತಾ ಇತ್ತು. ಕಣ್ಮುಚ್ಚಿ ಕುಳಿತರೆ ಜಗನ್ಮಾತೆ ರೂಪ ಮನಸ್ಸಿಗೆ ಬರ್ತಾ ಇತ್ತಂತೆ. ಆ ಚಿನ್ಮಯ ರೂಪ ಜೀವಂತ ಸಾನ್ನಿಧ್ಯ ಅನುಭವಕ್ಕೆ ಬರ್ತಾ ಇತ್ತು. ಅವರಿಗೆ ತೋತಾಪುರಿ ಒಂದು ಸನ್ಯಾಸ ದೀಕ್ಷೆಯನ್ನು ಕೊಟ್ಟಾಗ ಅವರು ನಿರಾಕಾರ ಧ್ಯಾನ ಮಾಡೋದು ಕೇಳ್ತಾನೆ. ಏನ್ ಮಾಡಿದ್ರು ಕೂಡ ನಿರಾಕಾರ ಧ್ಯಾನ ಮಾಡೋದಕ್ಕೆ ಆಗುದಿಲ್ಲ. ಯಾಕೆಂದ್ರೆ ರೂಪ ಬಂದು ಕುಳಿತುಬಿಡ್ತಿದೆ. ಆಗ ಹೇಳ್ತಾರೆ, ಜ್ಞಾನ ಖಡ್ಗದಿಂದ ನಾನು ಆ ರೂಪವನ್ನು ದಾಟಿ ಆ ಕಡೆ ಹೋದೆ. ಆಗ ಯಾವ ಕ್ಷಣದಲ್ಲಿ ಅವರು ಜ್ಞಾನ ಖಡ್ಗದಿಂದ, ಅಂದ್ರೆ ಈ ರೂಪವೆಲ್ಲ ಕ್ಷಣಿಕ, ರೂಪದ ಆಚೆ ಇರುವಂತ ಪರಮಾತ್ಮ ತತ್ವಕ್ಕೆ ಮನಸ್ಸು ಹೊರಟೋಯ್ತು. ಆಗ ಅವರು ನಿರ್ವಿಕಲ್ಪ ಸಮಾಧಿ ಹೊರಟೋಗ್ತಾರೆ. ಅದೇ ತೋತಾಪುರಿ ಹೇಳ್ತಾನೆ, ನಾನು ಯಾವೊಂದು ಸ್ಥಿತಿಯನ್ನ ಪಡೆಯೋದಿಕ್ಕೆ ಆ ಸನ್ಯಾಸಿ, ಶ್ರೀರಾಮಕೃಷ್ಣ ದೀಕ್ಷೆ ಕೊಟ್ಟಂತ ಸನ್ಯಾಸಿ, ಅದ್ವೈತ ದೀಕ್ಷೆಯನ್ನು ಕೊಟ್ಟಂತ ಸನ್ಯಾಸಿ, ಅವ್ರು ಹೇಳ್ತಾರೆ, ನಾನು ಯಾವೊಂದು ಸ್ಥಿತಿಯನ್ನು ಪಡೆಯೋದಕ್ಕೆ 45 ವರ್ಷ ಪ್ರಯತ್ನ ಪಡಬೇಕಾಗಿದೆ. ಅದನ್ನು ಶ್ರೀರಾಮಕೃಷ್ಣರು ಒಂದು ಕ್ಷಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಅವರು ಆಮೇಲೆ ಆ ಸ್ಥಿತಿಯಲ್ಲಿ ಇಳಿದು ಬರೋದಕ್ಕೆ ಬಹಳ ಸಮಯ ತೆಗೆದುಕೊಳ್ತಾರೆ. ಮುಂದೆ ಅದ್ವೈತ ಸ್ಥಿತಿಯಲ್ಲಿ ದೀರ್ಘಕಾಲದಲ್ಲಿ ಎಷ್ಟು ಇದ್ರು ಅಂತ ಹೇಳಿದ್ರೆ ಅವರು ಸಾಧನೆ ಎಲ್ಲ ಉತ್ತಮ ಸ್ಥಿತಿ, ಅದು ಅದ್ವೈತ ಸ್ಥಿತಿ. ಸ್ವಲ್ಪ ಕೂಡ ಆಹಾರ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಯಾವುದೋ ಒಬ್ಬ ಸನ್ಯಾಸಿ ಬಂದು ಅವ್ರು ನೋಡ್ತಾನೆ, ಇವರು ಮಹಾಪುರುಷರು, ಸಾಮಾನ್ಯರಲ್ಲ, ಇವರ ದೇಹವನ್ನು ಉಳಿಸಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಶ್ರೀರಾಮಕೃಷ್ಣರಿಗೆ ಆಹಾರವನ್ನು ಕೊಟ್ಟು ಅವ್ರು ಉಳಿಸ್ತಾನೆ. ಹೇಗೆ ಆಹಾರವನ್ನು ಕೊಡ್ತಾ ಇದ್ದ ಅನ್ನೋದನ್ನು ಕೂಡ ಆತ ಹೇಳ್ತಾನೆ. ಸುಂದರ ಶ್ರೀರಾಮಕೃಷ್ಣ ಅದರ ವಚನವಿದ್ದಲ್ಲಿ ಹೇಳ್ತಾರೆ. ಅವರಿಗೆ ಬಾಹ್ಯ ಮನಸ್ಸು ಆ ಉನ್ನತ ಸ್ಥಿತಿಗೆ ಹೋದ್ಮೇಲೆ ಮತ್ತೆ ಕೆಳಗೆ ಬರೋದಕ್ಕೆ ಇಷ್ಟನೇ ಪಡ್ತಾ ಇರ್ಲಿಲ್ಲ. ದೇಹ ಜಡವಾಗಿ ಸ್ಥಿರವಾಗಿ ಶಿಲೆಯಂತೆ ಕುಳಿತಿರ್ತಾ ಇದ್ರು. ಆಗ ಈ ಸನ್ಯಾಸಿ, ಎಲ್ಲಿಂದಲೂ ಬಂದ ಸನ್ಯಾಸಿ ಅವರ ಬೆನ್ನಿನ ಮೇಲೆ ಗುದ್ದುತ್ತಿದ್ದಂತೆ. ಹಲವಾರು ಬಾರಿ ಜೋರಾಗಿ ಗುದ್ದಿದಾಗ ಎಲ್ಲೋ ಒಂದು ಕ್ಷಣ ಹೇಗೆ ಮಿಂಚು ಬಂದು ಹೋಗ್ಬೇಕು ಮೋಡದ ಮಧ್ಯ, ಆ ರೀತಿ ಒಂದು ಕ್ಷಣ ಬಾಹ್ಯ ಪ್ರಜ್ಞೆ ಬರ್ತಿತ್ತಂತೆ. ಆ ಕ್ಷಣದಲ್ಲಿ ಒಂದು ಹಾಲನ್ನು ಅವ್ರು ಬಾಯಿಗೆ ಹಾಕ್ತಿರ್ತಾ ಇದ್ರು. ಅವ್ರು ಸ್ವಲ್ಪ ಹಾಲನ್ನು ಕುಡಿತಾ ಇದ್ರು, ಮತ್ತೆ ಬಾಹ್ಯ ಪ್ರಜ್ಞೆ ಹೊರಟೋಗ್ತಾ ಇದ್ರು. ಈ ರೀತಿ ಹಾಲನ್ನ ಕುಡಿಸಿ ಶ್ರೀರಾಮಕೃಷ್ಣ ದೇಹವನ್ನ ಆ ಸನ್ಯಾಸಿ 6 ತಿಂಗಳುಗಳ ಕಾಲ ರಕ್ಷಣೆ ಮಾಡ್ತಾರೆ. ನೋಡಿ, ಅವನಿಗೆ ನಾವೆಲ್ಲರೂ ಕೃತಜ್ಞರಾಗಿರ್ಬೇಕು. ಯಾಕೆಂತಂದ್ರೆ ಮುಂದೆ ಜಗತ್ತಿಗೆ ಶ್ರೀರಾಮಕೃಷ್ಣರ ಅವತಾರ ಲೀಲೆ ನೋಡಲು ಸಾಧ್ಯವಾಗಿತ್ತು. ಆ ಪರಮ ಪವಿತ್ರವಾದಂತ ಆ ದೈವಿ ಶ್ರೇಯನ್ನು ಉಳಿಸಿದ್ದು ಆತ. ಅಂದ್ರೆ ನೋಡಿ, ಯಾವ ಶಕ್ತಿ ಇದೆ. ವಿಜ್ಞಾನ ಕೂಡ ಅದನ್ನು ಹೇಳಲಿಕ್ಕಾಗುದಿಲ್ಲ. ಶ್ರೀರಾಮಕೃಷ್ಣ ಸಮಾಧಿ ಸ್ಥಿತಿಗೆ ಹೋದಾಗ ವೈದ್ಯರು ಸ್ವತಃ ಅದನ್ನು ಪರಿಶೀಲನೆ ಮಾಡಿ ಅವರ ಕಣ್ಣುಗುಡ್ಡೆ, ಸಾಮಾನ್ಯವಾಗಿ ದೇಹದ ಜೀವ ಅಂತಿದ್ರೆ ಕಣ್ಣುಗುಡ್ಡೆಯನ್ನು ಮುಟ್ಟಿದಾಗ ಅದು ಚಲನೆ ಆಗುತ್ತೆ. ಆದ್ರೆ ಶ್ರೀರಾಮಕೃಷ್ಣನಿಗೆ ಕಣ್ಣುಗುಡ್ಡೆಯನ್ನ ಸಮಾಧಿ ಸ್ಥಿತಿಯಲ್ಲಿ ಆ ಕಣ್ಣುಗುಡ್ಡೆಯನ್ನು ಸ್ಪರ್ಶ ಮಾಡಿದ್ರು ಕೂಡ ಒಂದು ಚೂರು ಕೂಡ ಚಲನೆ ಇರ್ತಾ ಇಲ್ಲ. ಅಂದ್ರೆ ವಿಜ್ಞಾನವೂ ಕೂಡ ವಿವರಿಸಲಾಗದಂತ ಸ್ಥಿತಿ ಅದು. ವಿಜ್ಞಾನವನ್ನು ತಲುಪಲು ಅಸಾಧ್ಯವಾದಂತಹ ಒಂದು ಸ್ಥಿತಿ ಅದು ಮಾನವ ಜೀವನದ ಗುರಿ. ನಾವೆಲ್ಲರೂ ಕೂಡ ಆ ಸ್ಥಿತಿಯನ್ನು ತಲುಪೋದಿಕ್ಕೆ, ನಮ್ಮೆಲ್ಲರ ದೊಡ್ಡ ಸಂಕಟದಿಂದ ಪಾರಾಗೋದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಇವತ್ತು ಒಂದು ಪುಟ್ಟ ಕಾರ್ಯಕ್ರಮ, ಅತ್ಯಂತ ಸುಂದರವಾದ ಕಾರ್ಯಕ್ರಮ, ವೀಣಾವಾದನಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಮಳೆ ತುಂಬಾ ಮಳೆಯಿಂದ ಸ್ವಲ್ಪ ಕೇಳೋದು ಸಿಕ್ತು. ಅತ್ಯಂತ ಸುಂದರ ಶ್ರೀ ಅತ್ಯಂತ ಸುಂದರವಾಗಿ ವೀಣಾವಾದನವನ್ನು ನಡೆಸಿಕೊಟ್ಟಂತ ಶ್ರೀ ಲಕ್ಷ್ಮಿ ಮತ್ತು ಅವರ ತಂಡದವರಿಗೂ, ಹಾಗೂ ಇವತ್ತು ಸನ್ಮಾನಿತರಾಗಿರುವಂತಹ ಶ್ರೀಮತಿ ಸುಷ್ಮಾ ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಿ ಉಜ್ವಲ ಭವಿಷ್ಯವನ್ನು ಕರುಣಿಸಲಿಕ್ಕೆ ಪ್ರಾರ್ಥಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀರಾಮಕೃಷ್ಣ ಪರಮಹಂಸ ದೇವ ಪ್ರತಿಷ್ಠಾನದ ಎಲ್ಲ ಅಧ್ಯಕ್ಷರು, ಸದಸ್ಯರಿಗೂ, ಹಾಗೆ ಜೊತೆಗೆ ವೇದಿಕೆಯಲ್ಲಿರುವಂತಹ ಶ್ರೀ ಮಹಾದೇವರಿಗೂ, ಹಾಗೆ ಶ್ರೀ ಕಮಲಿಂಗರಾಜರಿಗೂ, ಶ್ರೀ ನಮ್ಗೆಲ್ಲರಿಗೂ ಕೂಡ ಇಷ್ಟೊಂದು ಶಾಂತವಾಗಿ ಆಲಿಸಿದ ನಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಎಲ್ಲರ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯಲ್ಲಿ ಒಂದು ಭಗವಂತನ ಈಗಾಗಲೇ ಕಲಿಯುಗದಲ್ಲಿ ಅತ್ಯಂತ ಸೂಕ್ತವಾದ ಭಗವಂತನ ನಾಮ ಸಂಕೀರ್ತನೆ ಅಂತ ಹೇಳಿ ಒಂದು ಭಗವಂತನ ನಾಮ ಸಂಕೀರ್ತನೆಯನ್ನ ನನ್ನ ಜೊತೆ ಬಂದಂತಹ ಸಹೋದರ ಬ್ರಹ್ಮಚಾರಿ ನಾರಾಯಣ ಚೈತನ್ಯ ಹೇಳ್ಕೊಂಡಿದ್ದಾರೆ. ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ.